ಸ್ಟೂಡೆಂಟ್ಸ್. ಸೊ ನಾವು ಈ ಹಿಂದಿನ ಸೆಷನಲ್ಲಿ ಪ್ರಿಪ್ರೇಟರಿ ಕ್ವಶನ್ ಪೇಪರ್, ನಮ್ಮ ಡಿಸ್ಟ್ರಿಕ್ಟಿನ ಪ್ರಿಪ್ರೇಟರಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ. ಸೊ ನಾನು ಆಲ್ರೆಡಿ 6 ಮಾರ್ಕಿನ ಎಲ್ಲ ಕ್ವಶನ್ಗಳನ್ನು ರಿವೈಸ್ ಮಾಡಿದ್ದೀನಿ. ಇದರಲ್ಲಿ ಇರುವಂಥ ಎಲ್ಲದನ್ನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇನ್ ಡೀಟೇಲ್ ರಿವಿಷನ್ ಕೂಡ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ಯಾವುದು ಈಸಿ ಆಗುತ್ತೆ, ಯಾವುದನ್ನು ಅಟೆಂಡ್ ಮಾಡಬಹುದು ಅನ್ನೋದನ್ನು ಕೂಡ ಗೈಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಅಂತಂದರೆ ಪಾರ್ಟ್ ಡಿಗೆ ಬಂದರೆ 12 ಮಾರ್ಕ್ಸಿನ ಕ್ವಶನ್ಗೆ ಬಂದರೆ ಅದರಲ್ಲಿ ಅಡ್ಮಿಷನ್ ಟಾಪಿಕನ್ನು ಕೂಡ ಆಲ್ರೆಡಿ ಡಿಟೇಲ್ ಆಗಿ ನಾನು ರಿವಿಷನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ರೆಡಿ ಇದೆಲ್ಲ ಟಾಪಿಕ್ಗಳ ಮೇಲೆ ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಇವತ್ತಿನ ಸೆಷನಲ್ಲಿ ನಾನು 12 ಮಾರ್ಕ್ಸಿನ ಉಳಿದ ಕ್ವಶನ್ಗಳು, 4 ಇಂಪಾರ್ಟೆಂಟ್ ಕ್ವಶನ್ಗಳೇನಿವೆ, ಈಸಿ ಕ್ವಶನ್ಗಳು ಅಂತ ಹೇಳ್ಬೋದು. ಸೊ ಅವುಗಳನ್ನು ರಿವೈಸ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ರಿವಿಷನ್ ಪಾಯಿಂಟ್ಸ್ ಏನೇನು, ಅದರಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು, ಮೇನ್ ಕೀ ಪಾಯಿಂಟ್ಸ್ ಏನು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನನ್ನ ಹತ್ರ ಇಲ್ಲಿ ಸೊಲ್ಯೂಷನ್ಗಳಿವೆ. ಈ ಸೊಲ್ಯೂಷನ್ಗಳನ್ನು ನಿಮಗೆ ತೋರಿಸಿ ಅದರಲ್ಲಿ ರಿವಿಷನ್ ಪಾಯಿಂಟ್ಗಳೇನೇನಿವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದರಿಂದ ನಿಮ್ಮ ಎಕ್ಸಾಮ್ ಏನು ನಿಯರ್ ಇದೆಯಲ್ಲ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗ್ಬೋದು. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ 12 ಮಾರ್ಕ್ಸಲ್ಲಿ ನೀವು ಟೋಟಲ್ ಆಗಿ 6 ಕ್ವಶನಲ್ಲಿ 3ಕ್ಕೆ ಆನ್ಸರನ್ನು ಮಾಡಬೇಕು. ಅದರಲ್ಲಿ ಈಸಿ ಆಗುವಂಥ 4 ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಅಂತ ನಾನು ನಿಮಗೆ ಸಜೆಷನನ್ನು ಮಾಡಿದ್ದೆ. ಸೊ ಅದರಲ್ಲಿ ಈಸಿ ಆಗುವಂಥ 4 ಅಂತಂದರೆ, ಮೊದಲನೇ ಈಸಿ ಆಗೋ ಕ್ವಶನ್ ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಅಂದರೆ 31st ಕ್ವಶನ್ ಏನಿದೆ ಇದನ್ನು ಕಂಪ್ಯಾರೇಟಿವ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮೇಲೆ ಕೇಳ್ತಾರೆ, ಇದು. ಹಾಗೆ ಸೆಕೆಂಡ್ ಈಸಿ ಕ್ವಶನ್ ಅಂತಂದರೆ ಇಶ್ಯೂ ಆಫ್ ಶೇರ್ಸ್ ಮೇಲೆ 29th ಕ್ವಶನನ್ನು ಕೇಳ್ತಾರೆ. ಸೊ ಇಶ್ಯೂ ಆಫ್ ಶೇರ್ಸ್ ಮೇಲೆ ಇದು ತುಂಬ ಈಸಿ ಆಗುತ್ತೆ, 9 ಜರ್ನಲ್ ಎಂಟ್ರೀಸ್ ಇರುತ್ತೆ. ಸೊ ಈ ಒಂದು ಕ್ವಶನ್. ಹಾಗೆ ನೆಕ್ಸ್ಟ್ ಕ್ವಶನ್ ಅಂತಂದರೆ, ಈ ರೀತಿಯಾಗಿ ಏನಾದರೂ ಕೇಳಿದ್ರೆ ರೇಷಿಯೋ ಅನಾಲಿಸಿಸ್ ಕೂಡ ತುಂಬ ಈಸಿ ಆಗುತ್ತೆ. ಡೈರೆಕ್ಟಾಗಿ ಕೆಲವೊಂದಷ್ಟು ಐಟಮ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಈ ರೇಷಿಯೋಗಳನ್ನು ನೀವು ನೆನ್ಪಿಟ್ಕೊಳ್ಳೋದು, ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಕೂಡ ತುಂಬ ಈಸಿ ಕೆಲವೊಂದು ರೇಷಿಯೋಗಳಿಗೆ. ಸೊ ಅಂಥದ್ದೇನಾದರೂ ಕೇಳಿದ್ರೆ ನೀವು ಖಂಡಿತವಾಗಿ ರೇಷಿಯೋ ಅನಾಲಿಸಿಸ್ ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಇನ್ನು ಕೊನೆಯ ಪ್ರಿಫರೆನ್ಸನ್ನು ನಾನು ಡಿಸೊಲ್ಯೂಷನಿಗೆ ಕೊಡ್ತೀನಿ. ಡಿಸೊಲ್ಯೂಷನ್ ಕೆಲವರಿಗೆ ಕಷ್ಟ ಅಂತ ಹೇಳ್ತಾ ಇರ್ತಾರೆ, ಕೆಲವರು ಅಡ್ಮಿಷನ್ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಬಟ್ ನನ್ನ ಸಜೆಷನ್ ಪ್ರಕಾರ ಡಿಸೊಲ್ಯೂಷನ್ ಅನ್ನೋದು ನಿಮಗೆ ಈಸಿ ಆಗುತ್ತೆ. ನೀವು ಅಡ್ಮಿಷನನ್ನು ಮೊದಲು ಕಲ್ತಿರ್ಬೋದು, ಅದು ಸ್ವಲ್ಪ ಈಸಿ ಆಗುತ್ತೆ ಅಂತ ನಿಮಗೆ ಅನಿಸಿರ್ಬೋದು. ಬಟ್ ಓವರಾಲ್ ಆಗಿ ನೋಡಿದಾಗ ಅಡ್ಮಿಷನ್ಗಿಂತ ಡಿಸೊಲ್ಯೂಷನ್ ಈಸಿ. ಯಾಕಂದರೆ ಅಡ್ಮಿಷನಲ್ಲಿ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ಗಳು ಜಾಸ್ತಿ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ. ಬಟ್ ಡಿಸೊಲ್ಯೂಷನಲ್ಲಿ ಹಾಗಿರಲ್ಲ. ಹಾಗಾಗಿ ನಾನು ಡಿಸೊಲ್ಯೂಷನನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಈ 4 ಕ್ವಶನ್ಗಳನ್ನು ನಾನು ಅಟೆಂಡ್ ಮಾಡೋದಕ್ಕೆ ನಿಮಗೆ ಸಜೆಷನನ್ನು ಕೊಡ್ತೀನಿ. ಇನ್ನು ಇಲ್ಲಿ 30th ಕ್ವಶನ್ ಏನಿದೆ, ಇದು ಡಿಬೆಂಚರ್ ಮೇಲೆ ಬರುತ್ತೆ. ಇದನ್ನು ನಾನು ಖಂಡಿತ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಡಿಬೆಂಚರ್ ಮೇಲೆ ಅಲ್ಲಿ 4 ಥರದ ಕ್ವಶನ್ಗಳಿವೆ. ಅದರಲ್ಲಿ 2 ಟೈಪಿನ ಕ್ವಶನ್ಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಮತ್ತೆ 6 ಕೇಸ್ಗಳಿವೆ. ಸೊ ಆ 6 ಕೇಸ್ಗಳು ನೋಡಲಿಕ್ಕೆ ಸಿಮಿಲರ್ ಅನಿಸುತ್ತೆ. ಕೆಲವೊಂದಷ್ಟು ಇಶ್ಯೂ ಆಫ್ ಡಿಬೆಂಚರ್ ಮೇಲೆ ಇರುತ್ತೆ, ಕೆಲವೊಂದಷ್ಟು ರಿಡೆಂಪ್ಷನ್ ಆಫ್ ಡಿಬೆಂಚರ್ ಮೇಲೆ ಇರುತ್ತೆ. ಆ 6 ಕೇಸ್ಗಳಲ್ಲಿ ಬೇರೆ ಬೇರೆ ಜರ್ನಲ್ ಎಂಟ್ರಿ ಬರ್ತಾ ಹೋಗುತ್ತೆ. ಎಲ್ಲ ಕೇಸ್ಗಳು ಸಿಮಿಲರ್ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಅಲ್ಲಿ ಕನ್ಫ್ಯೂಷನ್ ಆಗೋದು ಜಾಸ್ತಿ. ಹಾಗಾಗಿ ನಾನು ಈ ಒಂದು ಟಾಪಿಕನ್ನು ನಿಮಗೆ ಚಾಯ್ಸಿಗೆ ಬಿಡಿ ಅಂಥೇಳಿ ಸಜೆಸ್ಟ್ ಮಾಡ್ತೀನಿ. ನಿಮ್ಮಲ್ಲಿ ಹಲವರಿಗೆ ಇದು ಈಸಿ ಆಗುತ್ತೆ ಅಂತ ಅನಿಸಿದರೆ ಖಂಡಿತವಾಗಿ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಬಟ್ ನಾನು ಇವತ್ತಿನ ಸೆಷನಲ್ಲಿ ಈಗ ನಾನು ಹೇಳಿದಂಥ ಪ್ರಿಫರೆನ್ಸ್ ಪ್ರಕಾರನೇ ರಿವಿಷನನ್ನು ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಕಂಪ್ಯಾರೇಟಿವ್ ಆ್ಯಂಡ್ ಕಾಮನ್ ಸೈಜಸ್ ಸ್ಟೇಟ್ಮೆಂಟ್ಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಕ್ವಶನ್ ಏನಿದೆ 31st ಕ್ವಶನಲ್ಲಿ ಕೇಳ್ತಾರೆ ಇದನ್ನು, ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಗಳನ್ನು. 2ರಲ್ಲಿ ಒಂದನ್ನು ಕೇಳ್ಬೋದು. ಇಲ್ಲಿ P&L ಸ್ಟೇಟ್ಮೆಂಟನ್ನು ಕೇಳ್ಬೋದು ಅಥವಾ ಬ್ಯಾಲೆನ್ಸ್ ಶೀಟನ್ನು ಕೇಳ್ಬೋದು. ಬಟ್ ಬ್ಯಾಲೆನ್ಸ್ ಶೀಟ್ ಕೇಳುವಂಥ ಚಾನ್ಸಸ್ ಜಾಸ್ತಿ. 6 ಮಾರ್ಕಿಗೆ ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 6 ಮಾರ್ಕಿಗೆ P&L ಸ್ಟೇಟ್ಮೆಂಟನ್ನು ಕೇಳ್ತಾರೆ. ಹಾಗೆಯೇ 12 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಈ ಒಂದು ಚಾನ್ಸಸ್ ಜಾಸ್ತಿ. ಸೊ ಈ ಕಂಪ್ಯಾರೇಟಿವ್ ಕಾಮನ್ ಸೈಜಲ್ಲಿ ಈ ರೀತಿಯಾಗಿ ಈ ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿರೋ ಹಾಗೆ ಫಾರ್ಮ್ಯಾಟನ್ನು ಕೊಟ್ಬಿಟ್ರೆ ನಿಮಗೆ ಸಮಸ್ಯೆನೇ ಇಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಕ್ವಶನ್ ಇರುತ್ತೆ, ಇದಕ್ಕೆ 2 ಎಕ್ಸ್ಟ್ರಾ ಕಾಲಮ್ಗಳನ್ನು ಹಾಕಿ ನಾವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋಗ್ತೀವಿ ಅಷ್ಟೇ. ಫಾರ್ಮ್ಯಾಟ್ ಆಸ್ ಇಟ್ ಈಸ್ ಹಾಕ್ಕೊಂಡು ಇಲ್ಲೇನಿದೆ ಅದನ್ನು ಬರ್ಕೊಂಡು ಮುಂದಿನ 2 ಕಾಲಮ್ಗಳಲ್ಲಿ ಕ್ಯಾಲ್ಕುಲೇಷನ್ ಬರೆದ್ರೆ ಮುಗೀತು. ಸೊ ತುಂಬ ಈಸಿ ಆಗುತ್ತೆ. ಒಂದು 5 to 10 ಮಿನಿಟ್ಸಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಬಟ್ ಏನಾದರೂ ಇಲ್ಲಿ ಇನ್ಫಾರ್ಮೇಷನ್ ವೈಸ್ ಕೊಟ್ಟಿದ್ರೆ, ಅಂದರೆ ಈ ರೀತಿ ಹೆಡ್ಡಿಂಗ್ ವೈಸ್ ಕೊಡ್ದೇನೆ, ನೋಡಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ 3 ಹೆಡ್ಡಿಂಗ್ ಇರುತ್ತೆ, ಅಸೆಟ್ಸಲ್ಲಿ 2 ಹೆಡ್ಡಿಂಗ್ ಇರುತ್ತೆ, ಮೇನ್ ಹೆಡ್ಡಿಂಗ್ಗಳು. ಅದರಲ್ಲಿ ಮತ್ತೆ ಬರುವಂಥ ಸಬ್ ಹೆಡ್ಡಿಂಗ್ಗಳು ಅಥವಾ ಸಬ್ ಐಟಮ್ಸ್ಗಳು ಬೇರೆ ಬೇರೆ ಇರುತ್ತಲ್ವಾ. ಸೊ ಈ ರೀತಿ ಅವ್ರು ಕೊಟ್ಬಿಟ್ರೆ ನಮಗೆ ಸಮಸ್ಯೆ ಇಲ್ಲ. ಈ ರೀತಿ ಕೊಟ್ಟಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ ಅಂದರೆ, ಲೈಕ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಟ್ರೇಡ್ ಪೇಯೇಬಲ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇಷ್ಟೇ ಕೊಟ್ಟಿದ್ದಾರೆ ಅಂತಂದರೆ ಆಗ ನಾವು ಏನು ಮಾಡಬೇಕಾಗುತ್ತೆ, ಈ ರೀತಿ ಹೆಡ್ಡಿಂಗ್ಗಳಲ್ಲಿ ಅದನ್ನು ಹಾಕ್ಕೊಳ್ಬೇಕು ಮೊದಲು. ಅಂದರೆ ಈ ರೀತಿ ಫಾರ್ಮ್ಯಾಟನ್ನು ರೆಡಿ ಮಾಡಿಕೊಂಡು ಅಮೌಂಟ್ಗಳನ್ನ ಬರಿಬೇಕಾಗತ್ತೆ. ಯಾರೆಲ್ಲ 70+ ರೇಂಜಲ್ಲಿ ಇದ್ದೀರಿ ಅವರು ಖಂಡಿತವಾಗಿ ಆ ಫಾರ್ಮ್ಯಾಟನ್ನು ನೋಡ್ಕೊಳ್ಳಿ. ಯಾಕಂದರೆ ಈಸಿ ಇರುತ್ತೆ, ಯಾವ್ಯಾವ ಮೇನ್ ಹೆಡ್ಡಿಂಗಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ.
ಸೊ ಆ ಮೇನ್ ಹೆಡಿಂಗ್ಗಳನ್ನು ಹಾಕಿ ಅದರಲ್ಲಿ ಬರೋ ಐಟಮ್ಗಳನ್ನ ಲಿಸ್ಟ್ ಮಾಡ್ತಾ ಹೋದರೆ, ಅಂದರೆ ಕೆಟಗರೈಸ್ ಮಾಡಿ ಲಿಸ್ಟ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಇಷ್ಟು ಮಾಡಿದರೆ ನಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಯಾರೆಲ್ಲ ಪಾಸಿಂಗ್ ರೇಂಜಲ್ಲಿ ಇದ್ದೀರಿ ಅಥವಾ ಎವರೇಜ್ ಸ್ಟೂಡೆಂಟ್ ಇದ್ದೀರಿ ಅವರು ಇದರ ಬಗ್ಗೆ ತಲೆ ಬಿಸಿ ಮಾಡ್ಕೋಬೇಡಿ. ಅವ್ರು ಏನು ಇಲ್ಲಿ ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋದರೆ ನಡೆಯುತ್ತೆ. ಸೊ ಏನು ಫಾರ್ಮ್ಯಾಟ್ ಅವ್ರು ಕೊಟ್ಟಿದ್ದಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಫುಲ್ ಮಾರ್ಕ್ಸ್ ಸಿಗದೇ ಇದ್ದರೂ ಒಂದು 6ರಿಂದ 8 ಮಾರ್ಕ್ಸ್ಗಳಿಗಂತೂ ಕೊರತೆ ಇರಲ್ಲ. ಇದರಲ್ಲಿ ಇನ್ಫಾರ್ಮೇಷನ್ ವೈಸ್ ಕೊಟ್ಟರು ಅಥವಾ ಈ ರೀತಿ ಫಾರ್ಮ್ಯಾಟ್ ವೈಸ್ ಕೊಟ್ಟರು ತುಂಬ ಈಸಿ ಆಗಿರುವಂಥ ಪ್ರಾಬ್ಲಮ್ ಇದು. ಆ್ಯಂಡ್ ನೀವು ಹಿಂದಿನ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಇದೇ ರೀತಿ ಫಾರ್ಮ್ಯಾಟನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನೇ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ರಿವಿಷನ್ ಪಾಯಿಂಟ್ ಏನಪ್ಪ ಅಂತಂದರೆ, ಇಲ್ಲಿ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟಲ್ಲಿ ಮೊದಲಿಗೆ ನಾವು ಹೀಗೆ ಈ ಒಂದು ಫಾರ್ಮ್ಯಾಟನ್ನು ಹಾಕಿ ಈ 2 ಅಮೌಂಟನ್ನು ಬರೆದು ಈ ರೀತಿ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೋತೀವಿ. ಮತ್ತು ಇಲ್ಲಿ 2 ಎಕ್ಸ್ಟ್ರಾ ಕಾಲಮ್ಗಳನ್ನು ಹಾಕ್ಕೊಂಡಿರ್ತೀವಿ. ಒಂದು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್ಗೆ, ಇನ್ನೊಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ಗೆ. ನಿಮಗೆ ಗೊತ್ತಿದೆ ಕಂಪ್ಯಾರೇಟಿವ್ ಅಂತಂದರೆ ಕಂಪೇರ್ ಮಾಡೋದು. ನೋಡಿ, ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಾಮನ್ ಸೈಜ್ ಅಂದರೆ ಪ್ರತಿಯೊಂದು ವರ್ಷದನ್ನು 100ಗೆ, ಅಂದರೆ ಆ ಒಂದು ಟೋಟಲ್ನ ಬೇಸ್ ಇಟ್ಕೊಂಡು 100ಗೆ ಕನ್ವರ್ಟ್ ಮಾಡೋದು. ಪ್ರತಿಯೊಂದು ಐಟಮನ್ನು, ಪ್ರತಿ ವರ್ಷದನ್ನು ಪ್ರತಿ ಐಟಮ್ಗಳನ್ನು ಟೋಟಲ್ ಬೇಸ್ ಮೇಲೆ 100ಗೆ ಕನ್ವರ್ಟ್ ಮಾಡೋದು ಕಾಮನ್ ಸೈಜ್. ಹಾಗೆಯೇ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ 2 ವರ್ಷದನ್ನು ಕಂಪೇರ್ ಮಾಡಿ ನೋಡುವಂಥದ್ದು ಕಂಪ್ಯಾರೇಟಿವ್. ಓಕೆನಾ? ಸೊ ಇದರಲ್ಲಿ ಏನು, ಥರ್ಡ್ ಕಾಲಮಲ್ಲಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್ ಅಂತ ಬ್ರ್ಯಾಕೆಟಲ್ಲಿ ಬರೀಬೇಕು. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಕರೆಂಟ್ ಇಯರ್ ಅಮೌಂಟಲ್ಲಿ ಪ್ರಿವಿಯಸ್ ಇಯರ್ ಅಮೌಂಟನ್ನು ಲೆಸ್ ಮಾಡ್ತೀವಿ. ಅಂದರೆ ಇದು 2017 ಅಮೌಂಟ್ ಇದನ್ನು ಬರ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿ 2016 ಅಮೌಂಟನ್ನು ಲೆಸ್ ಮಾಡ್ತೀವಿ. 10 - 5, 2 - 3, 8 - 5 ಈ ರೀತಿಯಾಗಿ. ಸೊ ಈ ಅಮೌಂಟ್ ಕಡಿಮೆ ಇದ್ವು, ಇದು ಜಾಸ್ತಿ ಇದ್ದರೆ ಮೈನಸ್ಸಲ್ಲಿ ಆನ್ಸರ್ ಬರುತ್ತೆ. ಸೊ 2 - 3 ಮಾಡಿದ್ರೆ ನಮಗೆ -1 ಬಂತಲ್ವಾ, -1 ಲ್ಯಾಕ್ ಬರುತ್ತೆ. ಇಲ್ಲಿ ಮೈನಸ್ ಬಂತು ಅಂದರೆ ಪಕ್ಕದ ಕಾಲಮಲ್ಲಿ ಕೂಡ ನಾವು ಮೈನಸ್ಸನ್ನು ಬರಿಬೇಕು. ಸೊ ನೋಡಿ, ಮೈನಸ್ ಅಂತ ನಾವು ತೋರಿಸೋದಕ್ಕೆ 2 ವಿಧಾನ ಇದೆ. ಒಂದು -1 ಲ್ಯಾಕ್ ಅಂತ ಬರಿಬೋದು, ಇಲ್ಲ ಬ್ರ್ಯಾಕೆಟಲ್ಲಿ ಬರಿಬೋದು. ಆ್ಯಂಡ್ ಮೋಸ್ಟ್ ಪ್ರಿಫರೇಬಲ್ ಒನ್ ಈಸ್ ಬ್ರ್ಯಾಕೆಟ್, ಯೂಸಿಂಗ್ ಬ್ರ್ಯಾಕೆಟ್. ನಾವು ಯಾವಾಗ ಬ್ರ್ಯಾಕೆಟನ್ನು ಯೂಸ್ ಮಾಡ್ತೀವಿ ದಟ್ ಮೀನ್ಸ್ ಇಟ್ ಈಸ್ ಅ ನೆಗೆಟಿವ್ ಫಿಗರ್. ಸೊ ಹಾಗಾಗಿ ಎಲ್ಲೆಲ್ಲ ಆನ್ಸರ್ ನೆಗೆಟಿವಲ್ಲಿ ಬರುತ್ತೆ, ಮೈನಸ್ಸಲ್ಲಿ ಬರುತ್ತೆ, ಅದನ್ನು ಬ್ರ್ಯಾಕೆಟಲ್ಲಿ ಬರೀರಿ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೆದ್ವಿ ಅಂದರೆ ಪಕ್ಕದಲ್ಲಿ ಕೂಡ ಬ್ರ್ಯಾಕೆಟ್ ಬರಬೇಕು. ಓಕೆ, ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೆಕೆಂಡ್ ಕಾಲಮಲ್ಲಿ ಫಸ್ಟ್ ಕಾಲಮನ್ನು ಲೆಸ್ ಮಾಡಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇದು ಬಂತು. ಇದಾದ ನಂತರ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಸೊ ಈ ಅಮೌಂಟ್ ಅಂದರೆ ಥರ್ಡ್ ಕಾಲಮಲ್ಲಿ ಕ್ಯಾಲ್ಕುಲೇಷನ್ ಆಗಿರುವಂಥ ಅಮೌಂಟನ್ನು ಪ್ರೀವಿಯಸ್ ಇಯರ್ ಅಮೌಂಟಿಂದ ಡಿವೈಡ್ ಮಾಡ್ತೀವಿ. ಸೊ 5 ಲ್ಯಾಕ್ ಡಿವೈಡ್ ಬೈ 5 ಲ್ಯಾಕ್ ಇಂಟು 100. ಸೊ 2 ರೀತಿ ಮಾಡ್ಬೋದು. ಇಂಟು 100 ಯೂಸ್ ಮಾಡ್ಬೋದು ಅಥವಾ ಪರ್ಸೆಂಟೇಜನ್ನು ಯೂಸ್ ಮಾಡ್ಬೋದು. ಲೈಕ್ ಇಲ್ಲಿ ನೋಡಿ 8 ಲ್ಯಾಕ್ ಇದೆ, ಇಲ್ಲಿ 5 ಲ್ಯಾಕ್ ಇದೆ, 3 ಲ್ಯಾಕ್ ಬಂತಲ್ವಾ. ಸೊ 3 ಲ್ಯಾಕ್ ಬಂದಿರೋ ಆನ್ಸರ್ನ ಡಿವೈಡೆಡ್ ಬೈ 5 ಲ್ಯಾಕ್ ಅಂದರೆ ಪ್ರೀವಿಯಸ್ ಇಯರ್ ಅಮೌಂಟ್ ಮಾಡ್ತೀವಿ. ಇಂಟು 100 ಮಾಡಿದ್ರು 60 ಬರುತ್ತೆ. ಇಲ್ಲ ಅಂದರೆ ಪರ್ಸೆಂಟೇಜ್ ಯೂಸ್ ಮಾಡಿದ್ರು ಬರುತ್ತೆ. ನೋಡಿ, ಇಲ್ಲಿ ಥರ್ಡ್ ಕಾಲಮ್ ಅಮೌಂಟ್ 3 ಲ್ಯಾಕ್ ಇದೆ. ಸೊ 3 ಲ್ಯಾಕ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ 5 ಲ್ಯಾಕ್ ಇದೆ, 5 ಲ್ಯಾಕ್ ಮಾಡಿದ್ವಿ. ಇಂಟು 100 ಮಾಡಿದ್ರು ನಮಗೆ ಸೇಮ್ ಬರುತ್ತೆ, 60% ಬರುತ್ತೆ. ಇಲ್ಲ ಇನ್ನೊಂದು ವಿಧಾನದಲ್ಲಿ ಮಾಡಬೇಕಂದ್ರೆ, ಸೊ 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇದೆ, 5 ಲ್ಯಾಕ್ ಇಂಟು 100 ಪ್ರೆಸ್ ಮಾಡೋ ಬದಲಾಗಿ ಶಾರ್ಟ್ಕಟ್ ಆಗಿ ಪರ್ಸೆಂಟೇಜನ್ನು ಪ್ರೆಸ್ ಮಾಡ್ತೀವಿ, ಅಂದರೂ 60% ಬರುತ್ತೆ. ಸೊ 2 ವಿಧಾನದಲ್ಲಿ ನೀವು ಯಾವ ವಿಧಾನ ನಿಮಗೆ ಪ್ರಾಕ್ಟೀಸ್ ಆಗಿದೆ ಅದನ್ನು ಮಾಡ್ಬೋದು. ಪ್ರಾಕ್ಟೀಸ್ ಆಗದೇ ಕ್ಯಾಲ್ಕುಲೇಟರ್ ಟ್ರಿಕ್ಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ಹೀಗೆ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋಗ್ತೀವಿ. ಥರ್ಡ್ ಕಾಲಮ್ ಅಮೌಂಟ್ ಡಿವೈಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಪರ್ಸೆಂಟೇಜ್, ಅಥವಾ ಥರ್ಡ್ ಕಾಲಮ್ ಅಮೌಂಟ್ ಡಿವೈಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಇಂಟು 100. ಓಕೆ, ಹಾಗೆ ಮಾಡಿದಾಗ ನಮಗೆ ಇಲ್ಲಿ ಅಮೌಂಟ್ ಸಿಗ್ತಾ ಹೋಗುತ್ತೆ. ಎಲ್ಲದಕ್ಕೂ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು, ಇನ್ಕ್ಲೂಡಿಂಗ್ ಟೋಟಲ್ ಕೂಡ ಹಿಡಿದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೆಗೆಟಿವ್ ಆನ್ಸರ್ ಬಂದಿದ್ರೆ ಇಲ್ಲೂ ನೆಗೆಟಿವ್ ಆನ್ಸರ್ ಬರೀಬೇಕು. ನೀವು ಒಂದು ಮೈನಸನ್ನು ಹಾಕೋದಕ್ಕೆ ಅಥವಾ ಬ್ರ್ಯಾಕೆಟನ್ನು ಹಾಕೋದಕ್ಕೆ ಮಿಸ್ ಮಾಡಿದ್ರೆ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದರಲ್ಲಿ ಮೈನಸ್ ಫಿಗರನ್ನು ಮೈನಸ್ಸಲ್ಲಿನೇ ಶೋ ಮಾಡಬೇಕು ಅಥವಾ ಬ್ರ್ಯಾಕೆಟಲ್ಲಿ ಶೋ ಮಾಡಬೇಕು, ಆಯಿತಾ. ಸೊ ಇದಿಷ್ಟು. ಇದಾದಮೇಲೆ ಈ ಒಂದು ಫಾರ್ಮುಲಾನ ನೀವು ಹಾಕಬೇಕಾಗುತ್ತೆ. ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ, ಬಟ್ ಫಾರ್ ಎ ಸೇಫರ್ ಸೈಡ್ ಯಾರೆಲ್ಲ ಔಟ್ ಸ್ಟೂಡೆಂಟ್ಸ್ ಇದ್ದೀರಿ ಅಟ್ಲೀಸ್ಟ್ ಇದನ್ನು ನೋಡಿಟ್ಕೊಳ್ಳಿ. ಅಂದರೆ ನೋಡಿಟ್ಕೊಳ್ಳೋದೇನಿಲ್ಲ, ನಾವೇನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದನ್ನ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಬರೆದ್ರೆ ಆಯಿತು. ಸೊ ಈ ಥರ್ಡ್ ಕಾಲಮ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೇಗೆ ಬಂದಿದೆ ಅನ್ನೋದಕ್ಕೆ ಫಾರ್ಮುಲಾ ಹಾಕ್ತೀವಿ. ಇಟ್ ಈಸ್ ಈಕ್ವಲ್ ಟು ಕರೆಂಟ್ ಇಯರ್ ಅಮೌಂಟ್ ಮೈನಸ್ ಪ್ರೀವಿಯಸ್ ಇಯರ್ ಅಮೌಂಟ್. ಹಾಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಈಸ್ ಈಕ್ವಲ್ ಟು ಥರ್ಡ್ ಕಾಲಮ್ ಅಮೌಂಟ್ ಅಂದರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡ್ ಬೈ ಫಸ್ಟ್ ಕಾಲಮ್ ಅಮೌಂಟ್ ಅಂದರೆ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100. ಸೊ ಈ ರೀತಿ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅದನ್ನ ಇಲ್ಲಿ ತೋರಿಸಿದ್ರೆ ಆಯಿತು. ಇನ್ನು ಕಂಪ್ಯಾರೇಟಿವ್ P&L ಸ್ಟೇಟ್ಮೆಂಟ್ ಕೇಳಿದ್ರು ಕೂಡ ಇದೇ ರೀತಿ ಮಾಡೋದು. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಬದಲಾಗಿ P&L ಸ್ಟೇಟ್ಮೆಂಟ್ ಇರುತ್ತೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಎಲ್ಲ ಸೇಮ್. ಫಸ್ಟ್ 2 ಇಯರ್ಸ್ ಅಮೌಂಟನ್ನು ಬರ್ಕೊಳ್ಳೋದು, ಆಮೇಲೆ ಸೆಕೆಂಡ್ ಇಯರ್ ಅಮೌಂಟಲ್ಲಿ ಫಸ್ಟ್ ಇಯರ್ ಅಮೌಂಟ್ ಲೆಸ್ ಮಾಡಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. ಅದಾದಮೇಲೆ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸನ್ನು ಕ್ಯಾಲ್ಕುಲೇಷನ್ ಮಾಡೋದು.
ಸೊ ಏನೂ ಡಿಫ್ರೆನ್ಸ್ ಇಲ್ಲ. P&L ಸ್ಟೇಟ್ಮೆಂಟಿಗೂ ಬ್ಯಾಲೆನ್ಸ್ ಶೀಟಿಗೂ ಕಂಪ್ಯಾರಿಟಿವಲಿ ಎರಡು ಸೇಮ್ ಇರುತ್ತೆ ಆಯಿತಾ. ಇನ್ನು ಕಾಮನ್ ಸೈಜಿಗೆ ಬಂದರೆ ನಾವೇನು ಮಾಡ್ತೀವಿ, ಈ ಫಾರ್ಮ್ಯಾಟ್ ಸೇಮ್ ಇರುತ್ತೆ ಇಲ್ಲಿ ತನಕ. ಕೆಲವರು ಏನು ಮಾಡ್ತಾರೆ 2016%, 2017% ಈ ರೀತಿ ಬರೀತಾರೆ. ಅಂದರೆ ಫಸ್ಟ್ ಕಾಲಮ್ ಥರ್ಡ್ ಕಾಲಮಲ್ಲಿ ಅಮೌಂಟ್ ಬರೀತಾರೆ, ಸೆಕೆಂಡ್ ಕಾಲಮ್ ಫೋರ್ತ್ ಕಾಲಮಲ್ಲಿ ಪರ್ಸೆಂಟೇಜ್ಗಳನ್ನ ಬರೀತಾರೆ. ಹಾಗೂ ಮಾಡ್ಬೋದು. ಅಥವಾ ಇದೇ ರೀತಿ ಮಾಡಿಕೊಂಡು 2016-17 ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ 2016%, 2017% ಈ ರೀತಿ ಕೂಡ ಮಾಡ್ಬೋದು. ಸೊ ಅಲ್ಲಿ ಏನಾಗಿರುತ್ತೆ, ನಾವು ಒಂದು ಬೇಸ್ ಅಮೌಂಟನ್ನು ಇಟ್ಕೋಬೇಕು. ಸೊ ಈ ಕಂಪ್ಯಾರಿಟಿವಲಿ ಪ್ರೀವಿಯಸ್ ಇಯರ್ ಇಸ್ ದಿ ಬೇಸ್ ಅಮೌಂಟ್. ಪ್ರತಿಯೊಂದು ಐಟಮಿಗೆ ಪ್ರೀವಿಯಸ್ ಇಯರ್ ಅಮೌಂಟನ್ನು ಡಿವೈಡ್ ಮಾಡ್ತಿದ್ವಿ ಅಲ್ವಾ. ಬಟ್ ಅಲ್ಲಿ ಏನು ಮಾಡ್ತೀವಿ, ಕಾಮನ್ ಸೈಜಲ್ಲಿ ಟೋಟಲನ್ನು ನಾವು ಆ ಒಂದು ವರ್ಷದ ಟೋಟಲನ್ನು ಆ ಒಂದು ವರ್ಷಕ್ಕೆ ಬೇಸ್ ಅಮೌಂಟ್ ಆಗಿ ತಗೋತೀವಿ. ಅಂದರೆ ಪ್ರತಿಯೊಂದು ಐಟಮನ್ನು, ಪ್ರತಿಯೊಂದು ಅಮೌಂಟನ್ನು ಆ ಟೋಟಲಿಂದ ಡಿವೈಡ್ ಮಾಡಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ 5 lakh ಡಿವೈಡ್ ಬೈ 15 lakh ಪರ್ಸೆಂಟೇಜ್, 3 lakh ಡಿವೈಡ್ ಬೈ 15 lakh ಪರ್ಸೆಂಟೇಜ್, 5 lakh ಡಿವೈಡ್ ಬೈ 15 lakh ಪರ್ಸೆಂಟೇಜ್ ಈ ರೀತಿ. ಸೊ ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಮತ್ತೂ ಈಸಿಯಾಗಿ ಮಾಡ್ಬೋದು, ಶಾರ್ಟ್ಕಟ್ ಇದೆ. ಅಥವಾ ನೀವು ಇಂಟು 100 ನಿಮಗೆ ರೂಢಿಯಾಗಿದ್ದರೆ ಆ ರೀತಿ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇದೆಲ್ಲವನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ಇನ್ನೊಂದು ವಿಡಿಯೋ ಇದೆ. ಅದರ ಲಿಸ್ಟನ್ನು ಇಲ್ಲಿ ಕೆಳಗಡೆ ಎಕ್ಸಾಮ್ ಪ್ರಿಪ್ರೇಷನ್ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ವಾ, ಈ ವಿಡಿಯೋ ಟೈಟಲ್ನ ಪ್ರೆಸ್ ಮಾಡಿದರೆ ನಿಮಗೆ ಆ ಪ್ಲೇ ಲಿಸ್ಟ್ ಕಾಣಿಸುತ್ತೆ. ಸೊ ಆ ಪ್ಲೇ ಲಿಸ್ಟಲ್ಲಿ ಅದೆಲ್ಲ ವಿಡಿಯೋ ಲಿಸ್ಟ್ ನಿಮಗೆ ಸಿಗುತ್ತೆ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಯಾಕಂದರೆ ಇದು ತುಂಬ ಈಸಿಯಾಗಿರುವಂಥ ಪ್ರಾಬ್ಲಮ್. ಅದರಲ್ಲಿ ಏನು ಮಾಡ್ತೀವಿ, ಕಾಮನ್ ಸೈಜಲ್ಲಿ 2016 ಫಸ್ಟ್ ತೊಗೋತಾ ಹೋಗ್ತೀವಿ. ಅದರಲ್ಲಿ 15 lakh ಏನಿದೆ ಇದು ಬೇಸ್ ಅಮೌಂಟ್ ಆಗಿರುತ್ತೆ. ಪ್ರತಿಯೊಂದು ಅಮೌಂಟಿಗೆ 5 lakh ಡಿವೈಡ್ ಬೈ 15 lakh ಪರ್ಸೆಂಟೇಜ್ ಮಾಡಿ ಪರ್ಸೆಂಟೇಜ್ ಕಾಲಮಲ್ಲಿ ಬರಿತಾ ಹೋಗ್ತೀವಿ. ಸೊ 2016 ಪಕ್ಕ ಪರ್ಸೆಂಟೇಜ್ ಬರಿಬೋದು ಅಥವಾ ಇಲ್ಲಿ ಬರಿಬೋದು, ತೊಂದರೆ ಇಲ್ಲ. ಸೊ ಇದರ ಪರ್ಸೆಂಟೇಜ್ ಬಂದಿದ್ದನ್ನು ಪಕ್ಕಕ್ಕೆ ಬರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಂಬರ್ 3 lakh ಡಿವೈಡ್ ಬೈ 15 lakh ಇಂಟು 100 ಅಥವಾ ಪರ್ಸೆಂಟೇಜನ್ನು ಪ್ರೆಸ್ ಮಾಡ್ತೀವಿ. ಬಂದಿರೋ ಅಮೌಂಟನ್ನು ಪರ್ಸೆಂಟೇಜ್ ಕಾಲಮಲ್ಲಿ ಬರಿತಾ ಹೋಗ್ತೀವಿ ಹೀಗೆ. ಸೊ ಈ ಟೋಟಲ್ಗಳಿಗೆ ನಾವು ಪಕ್ಕಕ್ಕೆ 100 ಅಂತ ಬರಿಬೇಕಾಗತ್ತೆ. ಸೊ ಎಲ್ಲೂ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿರೋ ಪರ್ಸೆಂಟೇಜ್ ಕಾಲಮ್ಗಳನ್ನು ಟೋಟಲ್ ಮಾಡೋದಿಲ್ಲ. ಫಾರ್ಮ್ಯಾಟ್ ಸೇಮ್ ಇರುತ್ತೆ, ಬಟ್ ಟೋಟಲ್ ಪಕ್ಕಕ್ಕೆ 100% ಅಂತ ಬರಿಬೇಕು. ಉಳಿದಿದ್ದಕ್ಕೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬಂದಿದೆ ಅದನ್ನು ಬರಿತಾ ಹೋಗಬೇಕು ಅಷ್ಟೇ. ಸೊ 2016ಗೆ 15 lakh ಡಿವೈಡ್ ಮಾಡ್ತಾ ಹೋಗ್ತೀವಿ ಎಲ್ಲ ಅಮೌಂಟ್ಗಳಿಗೆ. 2017ಗೆ 24 lakh ಡಿವೈಡ್ ಮಾಡ್ತಾ ಹೋಗ್ತೀವಿ ಎಲ್ಲ ಅಮೌಂಟ್ಗಳಿಗೆ. ಓಕೆ, ಹಾಗೆ ಮಾಡಿ ಇಂಟು 100 ಮಾಡ್ತಾ ಹೋದರೆ ಆಯಿತು, ಅಥವಾ ಪರ್ಸೆಂಟೇಜಲ್ಲಿ ತೋರಿಸ್ತಾ ಹೋದ್ರೆ ಆಯಿತು. ಸೊ ಆಗ ನಮಗೆ ಎಲ್ಲ ಪರ್ಸೆಂಟೇಜ್ಗಳು ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಅವರೇನಾದರೂ ಕಾಮನ್ ಸೈಜ್ P&L ಸ್ಟೇಟ್ಮೆಂಟನ್ನು ಕೇಳಿದ್ರು ಅಂದರೆ ನಾವಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಅನ್ನುವಂಥ ಐಟಮನ್ನು ಬೇಸ್ ಅಮೌಂಟ್ ಆಗಿ ತೊಗೋತೀವಿ. ಅಂದರೆ ಇಲ್ಲಿ ಹೇಗೆ ಟೋಟಲಿಗೆ 100 ಅಂತ ಬರ್ಕೋತೀವೋ ಪರ್ಸೆಂಟೇಜ್ ಕಾಲಮಲ್ಲಿ, ಹಾಗೆಯೇ P&L ಸ್ಟೇಟ್ಮೆಂಟಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನಿಗೆ 100 ಅಂತ ಬರ್ಕೋಬೇಕು ಪರ್ಸೆಂಟೇಜ್ ಕಾಲಮಲ್ಲಿ. ಆ್ಯಂಡ್ ಪ್ರತಿಯೊಂದು ಐಟಮ್ ಕೆಳಗಡೆ ಬರ್ತಾ ಹೋಗುತ್ತಲ್ಲ, ಸೊ ಎಲ್ಲವುಗಳನ್ನು ಆ ರೆವೆನ್ಯೂ ಫ್ರಮ್ ಆಪರೇಷನಲ್ಲಿ ಏನು ಅಮೌಂಟ್ ಇದೆ ಅದರಿಂದ ಡಿವೈಡ್ ಮಾಡಿ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಇಂಟು 100 ಮಾಡ್ಬೋದು ಅಥವಾ ಪರ್ಸೆಂಟೇಜನ್ನು ಪ್ರೆಸ್ ಮಾಡ್ಬೋದು. ಸೊ ಈಚ್ ಅಮೌಂಟ್ ಡಿವೈಡೆಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಈಚ್ ಅಮೌಂಟ್ ಡಿವೈಡ್ ಬೈ ಟೋಟಲ್ ಆಫ್ ಬ್ಯಾಲೆನ್ಸ್ ಶೀಟ್ ಇಂಟು 100. ಸೊ ಈ ರೀತಿಯಾಗಿ ಮಾಡಿದರೆ ನಮಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಸಿಗತ್ತೆ. ಓಕೆ, ಸೊ ಎರಡೂ ಕೂಡ ತುಂಬ ಈಸಿ. ಏನು ಇಲ್ಲಿ ಫಾರ್ಮ್ಯಾಟ್ ಇದೆ ಅದನ್ನು ಹಾಕ್ಕೊಂಡು ಮಾಡ್ತಾ ಹೋದ್ರಾಯ್ತು. ಇಲ್ಲಿ ಜಸ್ಟ್ ರಿವಿಷನ್ ಮಾಡಿದ್ದೀನಿ ನಾನು ಈ ಟಾಪಿಕನ್ನು. ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ಆಗಲೇ ಹೇಳಿದಾಗೆ ಟೈಟಲನ್ನು ಪ್ರೆಸ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕನ್ನು ನೋಡಿ ಆಯಿತಾ. ಸೊ ನೆಕ್ಸ್ಟ್ ಟಾಪಿಕ್ಕಿಗೆ ನಾವು ಹೋಗೋಣ. ಇದಾದ ನಂತರ ನೆಕ್ಸ್ಟ್ ಈಸಿ ಆಗಿರೋವಂಥದ್ದು ಅಂತಂದರೆ ಇಶ್ಯೂ ಆಫ್ ಶೇರ್ಸ್. ಇದು 29th ಕ್ವಶನ್ ಆಗಿ ಕೇಳ್ತಾರೆ ನೋಡಿ. ಎ ಕಂಪನಿ ಇಶ್ಯೂಡ್ 5000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತ ಇದೆ. ಅಟ್ ಎ ಪ್ರೀಮಿಯಮ್ ಇದೆ. ಸೊ ಇಶ್ಯೂ ಆಫ್ ಶೇರ್ಸಲ್ಲಿ 2 ಕೇಸ್ ಇದೆ, ಪಾರ್ ಮತ್ತು ಪ್ರೀಮಿಯಮ್ ಅಂತ. ಸೊ ಪ್ರೀಮಿಯಮ್ ಕೇಳುವಂಥ ಚಾನ್ಸಸ್ ಭಾಳ ಜಾಸ್ತಿ ನೋಡಿ. ಎಲ್ಲ ಡಿಸ್ಟ್ರಿಕ್ಟ್ಗಳ ಪ್ರಿಪ್ರೇಟರಿ ಪೇಪರಲ್ಲಿ ಪ್ರೀಮಿಯಮನ್ನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಪ್ರೀಮಿಯಮನ್ನು. ನಾವು ಅದನ್ನು ಹೇಗೆ ರುಪೀಸಿಗೆ ಕನ್ವರ್ಟ್ ಮಾಡೋದು, ಈ ಫೇಸ್ ವ್ಯಾಲ್ಯೂ ಇರುತ್ತಲ್ಲ, ಇದು ಫೇಸ್ ವ್ಯಾಲ್ಯೂ. ಈಗ 5000 ಈಕ್ವಿಟಿ ಶೇರನ್ನು ಇವರು ಇಶ್ಯೂ ಮಾಡಿದ್ದಾರೆ, 100 ಈಚ್ ಅಂತ ಇದೆ, ಇದು ಫೇಸ್ ವ್ಯಾಲ್ಯೂ. ಈ ಫೇಸ್ ವ್ಯಾಲ್ಯೂ ಮೇಲೆ ನಾವು 10% ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅವಾಗ ನಮಗೆ ಪ್ರೀಮಿಯಮ್ ಅಮೌಂಟ್ ಬರುತ್ತೆ. ಸೊ 100 ಇಂಟು 10% ಇಟ್ ಈಸ್ ₹10 ಬಂತು. ಸೊ ದಟ್ ಈಸ್ ಪ್ರೀಮಿಯಮ್. ಹಾಗೆಯೇ 10 ರೂಪೀಸಿನ ಶೇರ್ ಆಗಿದ್ದರೆ 10 ಇಂಟು 10% ಮಾಡಿದರೆ ನಮಗೆ ₹1 ಬಂತು. ಸೊ ದಟ್ ಈಸ್ ದಿ ಪ್ರೀಮಿಯಮ್. ಓಕೆ, ಸೊ ಈ ರೀತಿ ಪ್ರೀಮಿಯಮ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದಾದಮೇಲೆ ಇಲ್ಲಿ 3 ಸ್ಟೇಜಸ್ ಇರುತ್ತೆ ಅಲ್ವಾ. 3 ಸ್ಟೇಜ್ಗೆ 2 ಎಂಟ್ರಿ ಅಂತೆ, 6 ಎಂಟ್ರಿಗಳು ಟೋಟಲ್ ಆಗಿ ಮಾಡಬೇಕಾಗಿರುತ್ತೆ. ಹಾಗೆಯೇ 4 ಫೀಚರ್ ಆಗಿರುತ್ತೆ. 4 ಫೀಚರ್ ಅಂದರೆ ಕ್ಯಾನ್ಸಲೇಷನ್ ಆಗ್ತಾ ಇದ್ದಿದ್ದಕ್ಕೆ 1 ಎಂಟ್ರಿ, ಮತ್ತು ಅದನ್ನು ರೀಇಶ್ಯೂ ಮಾಡ್ತಾರೆ. ಸೊ ಆ ರೀಇಶ್ಯೂ ಮಾಡಿದ್ದಕ್ಕೆ 1 ಎಂಟ್ರಿ. ಹಾಗೆ ಈ ಒಂದು 4 ಫೀಚರಿಂದ ಆಗಿರುವಂಥ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಕ್ಯಾಪಿಟಲ್ ರಿಸರ್ವಿಗೆ ಇನ್ನೊಂದು ಎಂಟ್ರಿ. ಸೊ ಟೋಟಲ್ ಆಗಿ 9 ಎಂಟ್ರಿ ಇರುತ್ತೆ. ಈ 9 ಎಂಟ್ರಿಗಳನ್ನು ನೀವು ಈ ರೀತಿ ಸುಲಭವಾಗಿ 5 ಎಂಟ್ರಿಲಿ ನೆನ್ಪಿಟ್ಕೊಳ್ಬೋದು. ಸೊ 5 ಎಂಟ್ರಿ ನೀವು ನೆನ್ಪಿಟ್ಕೊಂಡ್ರೆ
ಸಾಕಾಗತ್ತೆ. ಸೊ ಯಾಕಂದರೆ ಪ್ರತಿಯೊಂದು ಸ್ಟೇಜಲ್ಲಿ ಈ 3 ಸ್ಟೇಜಲ್ಲಿ 2 ಎಂಟ್ರಿ ಹಾಕಬೇಕಲ್ಲ. ಸೊ ಆ 2 ಎಂಟ್ರಿ ರಿಪೀಟ್ ಆಗುತ್ತೆ. ಅಂದರೆ ಸೇಮ್ ಎಂಟ್ರಿ ಇರುತ್ತೆ, ಬಟ್ ಅಲ್ಲಿ ಬರೆಯೋದು ಮಾತ್ರ ಸ್ಟೇಜ್ ಹೆಸರು ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಒಂದು ರಿಸೀವ್ ಎಂಟ್ರಿ ಇರುತ್ತೆ, ಇನ್ನೊಂದು ಡ್ಯೂ ಎಂಟ್ರಿ ಇರುತ್ತೆ. ರಿಸೀವ್ ಎಂಟ್ರಿ ಅಂದರೆ ಬಂದಿದ್ದು, ಡ್ಯೂ ಎಂಟ್ರಿ ಅಂದರೆ ಬರಬೇಕು ಅಂತ ನಾವು ಬರ್ಕೊಂಡಿದ್ದು. ಸೊ ಈ ರೀತಿ 2 ಎಂಟ್ರಿಗಳು ಇರುತ್ತವೆ. ಸೊ ರಿಸೀವ್ ಎಂಟ್ರಿ ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸ್ಟೇಜ್ ಅಕೌಂಟ್. ಈ ಸ್ಟೇಜ್ ಅಕೌಂಟ್ ಅಂತ ಇದ್ದಲ್ಲಿ ನಾವು ಯಾವ ಸ್ಟೇಜ್ ಇದೆಯೋ ಆ ಸ್ಟೇಜ್ನ ಹೆಸರು ಹಾಕ್ಕೊಂಡ್ರೆ ಆಯಿತು. ಸೊ ಅಪ್ಲಿಕೇಶನ್ ಇದ್ದರೆ ಅಪ್ಲಿಕೇಶನ್ ಅಂತ ಬರ್ಕೊಳ್ಳೋದು, ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಥವಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಈ ರೀತಿ. ಇಲ್ಲ ಅಲಾಟ್ಮೆಂಟ್ ಇದ್ದರೆ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೆಯೋದು. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದ್ದಾಗ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೆಯೋದು. ಹಾಗೆ ಇನ್ನೊಂದು ಸ್ಟೇಜ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ಡ್ಯೂ ಎಂಟ್ರಿ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ಮಾತ್ರ ಈ ರೀತಿ ಬರುತ್ತೆ, ಫಸ್ಟು ರಿಸೀವ್ ಎಂಟ್ರಿ ಆಮೇಲೆ ಡ್ಯೂ ಎಂಟ್ರಿ ಬರುತ್ತೆ. ಬಟ್ ಅದಕ್ಕೆ ಡ್ಯೂ ಎಂಟ್ರಿ ಅಂತ ಹೇಳಲ್ಲ, ಟ್ರಾನ್ಸ್ಫರ್ ಎಂಟ್ರಿ ಅಂತ ಕರಿತೀವಿ ಫಸ್ಟ್ ಸ್ಟೇಜಲ್ಲಿ ಮಾತ್ರ. ಸೆಕೆಂಡ್ ಸ್ಟೇಜಿಂದ ಏನಾಗುತ್ತೆ, ಈ 2ನೇ ಡ್ಯೂ ಎಂಟ್ರಿ ಏನಿದೆ ಇದು ಫಸ್ಟ್ ಬರುತ್ತೆ, ರಿಸೀವ್ ಎಂಟ್ರಿ ಆಮೇಲೆ ಬರುತ್ತೆ. ಫಸ್ಟು ಬರಬೇಕು ಅಂತ ಬರ್ಕೋತೀವಿ, ಅದಾದಮೇಲೆ ರಿಸೀವ್ ಮಾಡ್ತೀವಿ ಅಮೌಂಟನ್ನು. ಈ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಂಟ್ರೀಸ್ಗಳನ್ನು ನಾನು ಬರೆದಿದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ಇದೆ ನೋಡಿ. ಇದು ರಿಸೀವ್ ಎಂಟ್ರಿ, ಇದು ಟ್ರಾನ್ಸ್ಫರ್ ಎಂಟ್ರಿ ಆಗಿರುತ್ತೆ. ನರೇಷನ್ಗಳನ್ನು ಕೂಡ ಸರಿಯಾಗಿ ಬರಿಬೇಕು ನೀವು. ಇಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ ಅದೆಲ್ಲ ರಿಸೀವ್ ಎಂಟ್ರಿ ಆಗಿರುತ್ತೆ, ಅಲ್ಲಿ ಯಾವ ಸ್ಟೇಜ್ ಅದು ಅದರ ಅಮೌಂಟ್ ರಿಸೀವ್ ಆಗಿದೆ ಅಂತ ಬರಿತಾ ಹೋಗ್ತೀವಿ. ಹಾಗೆ ನೆಕ್ಸ್ಟ್ ಒನ್ನಿಗೆ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಆಗಿದೆ ಯಾವುದಕ್ಕೆ, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಅಂತ ಹೇಳಿ ಬರಿತೀವಿ. ಸೊ ನೋಡಿ ಇಲ್ಲಿ ಎಲ್ಲ ಕಡೆ ನಾನು ಈಕ್ವಿಟಿ ಅನ್ನೋದನ್ನು ಸೇರಿಸಿದ್ದೀನಿ. ಯಾಕಂದರೆ ಇಲ್ಲಿ ಕ್ವಶನಲ್ಲಿ ಎ ಕಂಪನಿ ಇಶ್ಯೂಡ್ 5000 ಈಕ್ವಿಟಿ ಶೇರ್ಸ್ ಅಂತ ಇತ್ತು. ಸೊ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಾಗ ಎಲ್ಲ ಕಡೆ ನಾವು ಈಕ್ವಿಟಿ ಅಂತ ಸೇರಿಸ್ತಾ ಹೋಗ್ತೀವಿ. ಶೇರ್ ಕ್ಯಾಪಿಟಲ್ ಹಿಂದ್ಗಡೆ, ಆಮೇಲೆ ಪ್ರತಿ ಸ್ಟೇಜಲ್ಲಿ ಹಿಂದ್ಗಡೆಗೆ ಎಲ್ಲ ಕಡೆಗೆ ಈಕ್ವಿಟಿ ಅನ್ನೋದನ್ನು ಸೇರಿಸ್ತಾ ಹೋಗ್ಬೇಕು. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಈ 5 ಎಂಟ್ರಿಗಳನ್ನು ಮೊದಲಿಗೆ ರಫಲ್ಲಿ ಬರ್ಕೊಬಿಡಬೇಕು. ಅಂದರೆ ರಫ್ ವರ್ಕ್ ಅಂತ ನಾವು ಲಾಸ್ಟ್ ಪೇಜಲ್ಲಿ ಏನು ಮಾಡ್ತೀವಲ್ಲ ಅದರಲ್ಲಿ ಬರ್ಕೊಂಡು ಆಮೇಲೆ ಒಂದೊಂದಾಗಿ ನೋಡ್ತಾ ಫಿಲಪ್ ಮಾಡ್ತಾ ಬರಬೇಕು ಮೇನ್ ಫಾರ್ಮೆಟಲ್ಲಿ. ಯಾಕಂತಂದರೆ ಹಿಂಗೆ ಮಾಡೋದ್ರಿಂದ ನಮಗೆ ಎಲ್ಲ ಎಂಟ್ರಿಗಳನ್ನ ಬೈಹಾರ್ಟ್ ಮಾಡ್ಕೋಬೇಕು, ಇದ್ದಾಗೆ ಬೈಹಾರ್ಟ್ ಮಾಡಬೇಕು ಅನ್ನೋದಿರಲ್ಲ. ಸೊ ಹೀಗೆ ಬೈಹಾರ್ಟ್ ಮಾಡೋದು ತುಂಬ ಈಸಿ. ಬ್ಯಾಂಕ್ ಟು ಸ್ಟೇಜ್, ಸ್ಟೇಜ್ ಟು ಶೇರ್ ಕ್ಯಾಪಿಟಲ್, ಈ ರೀತಿ ನೆನ್ಪಿಟ್ಕೊಳ್ಳೋದು ಭಾಳ ಈಸಿ ಅಲ್ವಾ. ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ಆಮೇಲೆ ಫಿಲಪ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸ್ಟೇಜಲ್ಲಿ ಇದೇ ರೀತಿ ಫಿಲಪ್ ಮಾಡ್ತೀವಿ. ಸೆಕೆಂಡ್ ಸ್ಟೇಜಿಂದ ಡ್ಯೂ ಎಂಟ್ರಿ ಫಸ್ಟ್ ಬರುತ್ತೆ, ಆಮೇಲೆ ರಿಸೀವ್ ಎಂಟ್ರಿ. ಅಂದರೆ ಸ್ಟೇಜ್ ಟು ಶೇರ್ ಕ್ಯಾಪಿಟಲ್ ಫಸ್ಟ್ ಬರಬೇಕು. ನೋಡಿ ಇಲ್ಲಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್, ಸ್ಟೇಜ್ ಅಂದರೆ ಇಲ್ಲಿ ಅಲಾಟ್ಮೆಂಟ್ ಆಗಿರುತ್ತೆ. ಅಲಾಟ್ಮೆಂಟ್ ಟು ಶೇರ್ ಕ್ಯಾಪಿಟಲ್ ಬರೆದ್ವಿ. ಹಾಗೆಯೇ ಬ್ಯಾಂಕ್ ಟು ಸ್ಟೇಜ್ ನೆಕ್ಸ್ಟ್ ಬರುತ್ತೆ. 4ನೇ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್, ಸ್ಟೇಜ್ ಇಲ್ಲಿ ಶೇರ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಅಲಾಟ್ಮೆಂಟ್ ಅಕೌಂಟ್ ಬಂತು. ಹಾಗೆ 5 ಮತ್ತು 6ರಲ್ಲಿ ಸೇಮ್ ಡ್ಯೂ ಎಂಟ್ರಿ ಫಸ್ಟ್, ಆಮೇಲೆ ರಿಸೀವ್ ಎಂಟ್ರಿ. ಸೊ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಫಸ್ಟ್ ಎಂಟ್ರಿ, ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ನೋಡಿ ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಬಂದಿದೆ ಅದೆಲ್ಲ ರಿಸೀವ್ ಅಂತ ಬರೆದಿದ್ದೀನಿ. ಅಲಾಟ್ಮೆಂಟ್ ಮನಿ ರಿಸೀವ್ಡ್, ಹಾಗೆ ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್, ಹಾಗೆ ಇಲ್ಲಿ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಹಾಗೆಯೇ ಎಲ್ಲೆಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ ಅಲ್ಲಲ್ಲಿ ನಾವು ಡ್ಯೂ ಎಂಟ್ರಿ ಅಂತ ಬರಿತಾ ಹೋಗ್ತೀವಿ. ಫಸ್ಟಿಗೆ ಮಾತ್ರ ಅದು ಟ್ರಾನ್ಸ್ಫರ್ ಎಂಟ್ರಿ ಆಗಿರುತ್ತೆ. ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರೀಬೇಕು. ನೆಕ್ಸ್ಟ್ ಸ್ಟೇಜಿಂದ ನೋಡಿ ಇಲ್ಲಿ ಬಂತು ಶೇರ್ ಕ್ಯಾಪಿಟಲ್ ಬಂದಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೆದ್ವಿ. ಹಾಗೆ ಇಲ್ಲಿ 5th ಎಂಟ್ರಿಲಿ ಬಂದಿದೆ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಬರೆದ್ವಿ. ಈ ರೀತಿ ಬರ್ಕೋತೀವಿ. ಆ್ಯಂಡ್ ಪ್ರತಿಯೊಂದು ಸ್ಟೇಜಲ್ಲಿ ಎಷ್ಟು ಅಮೌಂಟ್ ಡ್ಯೂ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ನಮ್ಗೆ ಇಲ್ಲಿ ಕೊಟ್ಟಿರ್ತಾರಲ್ವಾ 20 ಈಚ್, 50 ಈಚ್, 40 ಈಚ್ ಅಂತ. ಸೊ ಹಾಗಾಗಿ ಆ ನಂಬರ್ ಆಫ್ ಶೇರ್ಸ್ ಮೇಲೆ ನಾವು ಇಂಟು ಮಾಡ್ತಾ ಹೋಗ್ತೀವಿ. ಸೊ ಟೋಟಲ್ ಆಗಿ ಈ ಒಂದು ಕ್ವಶನಲ್ಲಿ 5000 ಶೇರ್ಸ್ ಇತ್ತು. ಸೊ 5000 ಇಂಟು 20 ಮಾಡಿದ್ವಿ ಫಸ್ಟ್ ಸ್ಟೇಜಲ್ಲಿ. ಸೊ ಫಸ್ಟ್ ಸ್ಟೇಜ್ 20 ಇತ್ತು, ಆಮೇಲೆ 50, ಆಮೇಲೆ 40. ಸೊ 20 ಫಸ್ಟ್ 2 ಎಂಟ್ರಿಗೆ 20, ನೆಕ್ಸ್ಟ್ 2 ಎಂಟ್ರಿಗೆ 50, ಹಾಗೆ ನೆಕ್ಸ್ಟ್ 2 ಎಂಟ್ರಿಗೆ 40 ಮಾಡಬೇಕು. ಆ್ಯಂಡ್ ಇಲ್ಲಿ ಒಂದು ರಿವಿಷನ್ ಪಾಯಿಂಟ್ ಏನಪ್ಪ ಅಂದರೆ ಪ್ರೀಮಿಯಮ್ಮಿಗೆ ಎಂಟ್ರಿ 3rd ಎಂಟ್ರಿಲಿ ಇರುತ್ತೆ. ಓಕೆ, ಪ್ರೀಮಿಯಮ್ ಈಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ಪ್ರಾಫಿಟ್ ಆಗಿದ್ದಕ್ಕೆ ನಾವು ಯಾವಾಗಲೂ ಕ್ರೆಡಿಟ್ ಎಂಟ್ರಿ ಹಾಕ್ತೀವಿ. ಸೊ ಪ್ರೀಮಿಯಮ್ಮಿಗೆ ಬರುವಂಥ ಅಕೌಂಟ್ ಹೆಸರು ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ ಅಂತ. ಸೊ ಇದೇ ರೀತಿಯಾಗಿ ಬರೀಬೇಕು. ಇಟ್ ಈಸ್ ನಾಟ್ ಜಸ್ಟ್ ಸೆಕ್ಯೂರಿಟಿ ಪ್ರೀಮಿಯಮ್, ಇಷ್ಟೇ ಬರೆದ್ರೆ ಮುಗಿಯಲ್ಲ. ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ ಅಂತ ತಗೋತೀವಿ. ಸೊ ಈ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವಿಗೆ ಎಷ್ಟು ಅಮೌಂಟ್ ಪ್ರೀಮಿಯಮ್ ಕೊಟ್ಟಿದ್ದಾರೆ ಅದನ್ನು ತಗೋಬೇಕು. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಇಲ್ಲಿ 10% ಅಂತ ಕೊಟ್ಟಿದ್ರು, ಅದನ್ನು ನಾವು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. 10 ಅಂತ ಬಂತು. ಇಲ್ಲ ರುಪೀಸಲ್ಲೇ ಕೊಟ್ಟಿದ್ರೆ ಅಷ್ಟೇ ರುಪೀಸನ್ನು ತೊಗೊಂಡ್ರಾಯ್ತು. ಸೊ ಇಂಟು 10 ಮಾಡಿದ್ವಿ. ನಂಬರ್ ಆಫ್ ಶೇರ್ಸ್ 5000 ಇದೆ ನೋಡಿ. ಇಲ್ಲಿ 5000 ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದ್ದಾರೆ. ಸೊ 5000 ಇಂಟು 10 ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡಿ ನಾರ್ಮಲ್ ಎಂಟ್ರಿ ಏನಿರುತ್ತೆ 3rd ಎಂಟ್ರಿ, ಇದು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಆಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಕೌಂಟ್ ಅನ್ನುವಂಥ ಕ್ರೆಡಿಟ್ ಎಂಟ್ರಿ ಸೇರ್ಕೊಳ್ಳುತ್ತೆ. ಇದು ಪ್ರೀಮಿಯಮನ್ನು ಸೇರಿಸಿರುವಂಥ ಎಂಟ್ರಿ. ಸೊ ಇಲ್ಲಿ ಅಮೌಂಟ್ ಹಾಕುವಾಗ
ಈ ಪ್ರೀಮಿಯಮಿಗೆ 10 ಹಾಕಿದ್ವಿ ಅಲ್ವಾ, ಅದು ಕ್ರೆಡಿಟ್ ಆಗಿದೆ, ಕ್ರೆಡಿಟಲ್ಲಿ ಬರೆದ್ವಿ. ಈಗ ಡೆಬಿಟಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಏನಿದೆ, ಇಲ್ಲಿ ಈ ಒಂದು ಕ್ವಶನಲ್ಲಿ ಏನು ಅಲಾಟ್ಮೆಂಟ್ ಮನಿ ಕೊಟ್ಟಿರ್ತಾರೆ ಸೊ ಅದನ್ನು ತೊಗೋಬೇಕು. ಸೊ ಅಲಾಟ್ಮೆಂಟ್ ಮನಿ 50 ಪರ್ ಶೇರ್ ಅಂತ ಇದೆ, ಇನ್ಕ್ಲೂಡಿಂಗ್ ಪ್ರೀಮಿಯಮನ್ನು ಸೇರಿಸಿ 50 ಅಂತ ಕೊಟ್ಟಿದ್ದಾರೆ. ಸೊ 50 × 5,000 ಇಲ್ಲಿ ತೊಗೋತೀವಿ. 2,50,000 ಬಂತು ನೋಡಿ. ಇದು ಡೆಬಿಟ್ ಆಗಿದೆ, ಡೆಬಿಟಲ್ಲಿ ಅಮೌಂಟ್, ಕ್ರೆಡಿಟ್ ಆಗಿದೆ, ಕ್ರೆಡಿಟಲ್ಲಿ ಅಮೌಂಟ್. ಸೊ ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಇದೆರಡರ ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. 50 - 10 40 ಬರುತ್ತೆ. ಸೊ 40ನ ಇಲ್ಲಿ ಹಾಕ್ತೀವಿ. ಅಂದರೆ ಪ್ರತಿಯೊಂದು ಜರ್ನಲ್ ಎಂಟ್ರಿಲಿ ಡೆಬಿಟ್ ಟೋಟಲ್, ಕ್ರೆಡಿಟ್ ಟೋಟಲ್ ಈಕ್ವಲ್ ಇರಬೇಕು. ಹಾಗಾಗಿದ್ರೆ ಮಾತ್ರ ಆ ಒಂದು ಎಂಟ್ರಿ ಸರಿಯಾಗಿರುತ್ತೆ. ಓಕೆ. ಆ್ಯಂಡ್ ನರೇಶನನ್ನು ಬರೆಯುವಾಗಲೂ ಕೂಡ ನಾವು ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅನ್ನೋದನ್ನು ಸೇರಿಸ್ಕೋಬೇಕು. ಸೊ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 5,000 ಇಕ್ವಿಟಿ ಶೇರ್ಸ್ ಆಟ್ ₹50 ಈಚ್, ಪ್ರತಿಯೊಂದಕ್ಕೆ 50 ಅಂತ ಇದೆ. ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಆಫ್ 10 ಪರ್ ಶೇರ್ ಅಂತ ಸೇರಿಸ್ಬೇಕು. ಓಕೆ. ಆ್ಯಂಡ್ ಇನ್ನೊಂದು ರಿವಿಷನ್ ಪಾಯಿಂಟ್ ಏನಪ್ಪ ಅಂದರೆ, 4th ಎಂಟ್ರಿಲಿ ಅಮೌಂಟನ್ನು ಬರೆಯುವಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ 3rd ಎಂಟ್ರಿಲಿ ಅಂದರೆ ಅಲಾಟ್ಮೆಂಟ್ ಮನಿ ಡ್ಯೂ ಆಗಿರೋ ಎಂಟ್ರಿಲಿ ಈ ಅಲಾಟ್ಮೆಂಟ್ ಎದುರುಗಡೆ ಏನು ಅಮೌಂಟ್ ಇತ್ತೋ ಅದೇ ಅಮೌಂಟನ್ನು ನೆಕ್ಸ್ಟ್ ಎಂಟ್ರಿಗೆ ಹಾಕ್ತೀವಿ. ಸೊ ಪ್ರೀಮಿಯಮ್ಮಿಗೆ ಅಲಾಟ್ಮೆಂಟಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತ ಇತ್ತಲ್ವಾ, ಹಾಗಾಗಿ ನಾವು 3rd ಎಂಟ್ರಿಲಿ ಪ್ರೀಮಿಯಮ್ ಸೇರಿಸಿದ್ವಿ. ಅದರ ಅರ್ಥ 4th ಎಂಟ್ರಿಗೆ ಸೇರಿಸಬೇಕು ಅಂತ ಅಲ್ಲ, ಓನ್ಲಿ 3rd ಎಂಟ್ರಿಲಿ ಮಾತ್ರ ಪ್ರೀಮಿಯಮ್ ತೋರಿಸ್ತೀವಿ. 4th ಎಂಟ್ರಿಲಿ ಟೋಟಲ್ ಓವರ್ ಆಲ್ ಪ್ರೀಮಿಯಮನ್ನು ಸೇರಿಸಿ ಅಮೌಂಟ್ ರಿಸೀವ್ ಆಗಿದ್ದಕ್ಕೆ ಮಾತ್ರ ಎಂಟ್ರಿ ಹಾಕ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಷ್ಟೇ ಬರುತ್ತೆ ಎಂಟ್ರಿ. ಆ್ಯಂಡ್ ಇಲ್ಲಿ ಅಮೌಂಟನ್ನು ಬರೆಯುವಾಗ ಈ ಹಿಂದೆ 3rd ಎಂಟ್ರಿಲಿ ಏನು ಅಲಾಟ್ಮೆಂಟ್ ಅಕೌಂಟ್ ಎದುರುಗಡೆ ಇತ್ತು ಆ ಅಮೌಂಟನ್ನು ಇಲ್ಲಿ ಬರಿತೀವಿ. ಆ್ಯಂಡ್ ಇನ್ನೊಂದು ರಿವಿಷನ್ ಪಾಯಿಂಟ್ ಏನಪ್ಪ ಅಂದರೆ, ಎಲ್ಲ ಸ್ಟೇಜ್ಗಳಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಎಂಟ್ರಿ ಅಮೌಂಟ್ ಸೇಮ್ ಇರ್ತಾ ಹೋಗಿದೆ. ಬಟ್ ಈ 6th ಎಂಟ್ರಿಲಿ ಅಂದರೆ 5th ಮತ್ತು 6th ಲಾಸ್ಟ್ ಸ್ಟೇಜಿಂದಲ್ವಾ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ದು. ಸೊ ಇದರಲ್ಲಿ ಮಾತ್ರ 6th ಎಂಟ್ರಿಗೆ ಅಮೌಂಟ್ ಚೇಂಜ್ ಆಗಬೇಕು. ಯಾಕಂದರೆ ಇಲ್ಲಿ ಏನು ಹೇಳಿರ್ತಾರೆ ಅವರು, ಫೋರ್ಫೀಚರ್ ಆಗಿದೆ ಅಂತ ಕೊಟ್ಟಿರ್ತಾರಲ್ವಾ. ಸೊ ಅಂದರೆ ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಆನ್ 200 ಇಕ್ವಿಟಿ ಶೇರ್ಸ್ ಅಂತ ಇದೆ. ಸೊ ಎಷ್ಟೋ ಒಂದಷ್ಟು ಶೇರ್ಸ್ ಮೇಲೆ ನಮಗೆ ಅಮೌಂಟ್ ರಿಸೀವ್ ಆಗಿರಲ್ಲ, ಹಾಗಾಗಿ ಅದು ಕ್ಯಾನ್ಸಲ್ ಆಗ್ತಾ ಇರುತ್ತೆ, ಫೋರ್ಫೀಚರ್ ಆಗ್ತಾ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಕ್ಯಾನ್ಸಲ್ ಆಗಿರುವಂಥ ಶೇರ್ಸ್ ನಂಬರ್ ಆಫ್ ಶೇರ್ಸನ್ನು ಇಲ್ಲಿ ಲೆಸ್ ಮಾಡಿ ತೊಗೋಬೇಕು. ಯಾಕಂದರೆ ಅವ್ರು ಏನು ಕೊಟ್ಟಿರ್ತಾರೆ, ಎಲ್ಲ ಸ್ಟೇಜಲ್ಲಿ ಮನಿ ರಿಸೀವ್ ಆಗಿದೆ, ಡ್ಯೂ ಆಗಿದ್ದೆಲ್ಲ ರಿಸೀವ್ ಆಗಿದೆ, ಬಟ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಆನ್ 200 ಶೇರ್ಸ್ ಅಂತ ಇರುತ್ತೆ. ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ಅಮೌಂಟ್ ರಿಸೀವ್ ಆಗಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈ ರಿಸೀವ್ ಎಂಟ್ರಿಲಿ ಅಂದರೆ ರಿಸೀವ್ ಎಂಟ್ರಿ ಲಾಸ್ಟಲ್ಲಿ ಬರುತ್ತಲ್ವಾ, ಬ್ಯಾಂಕ್ ಟು ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ. ಸೊ ಈ ಎಂಟ್ರಿಲಿ ತೊಗೊಳ್ಳುವಾಗ ನಂಬರ್ ಆಫ್ ಶೇರ್ಸನ್ನು ತೊಗೊಳ್ಳುವಾಗ 5,000 ತೊಗೊಳ್ಳೋ ಬದಲಾಗಿ ಈ 200ಅನ್ನು ಲೆಸ್ ಮಾಡಿ ತೊಗೋತೀವಿ. ಎಷ್ಟು ಶೇರ್ಸ್ ಕ್ಯಾನ್ಸಲ್ ಆಗಿದೆಯೋ ಆ ಶೇರ್ಸನ್ನು ಲೆಸ್ ಮಾಡಿ ತೊಗೋತೀವಿ. 4,800 ಬರುತ್ತೆ. ಸೊ 4,800 × 40 ಮಾಡಬೇಕು. ಓಕೆ, ದಿಸ್ ಈಸ್ ಒನ್ ರಿವಿಷನ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಫೋರ್ಫೀಚರ್, ರೀಇಶ್ಯೂ ಮತ್ತು ಎಕ್ಸೆಸ್ ಮನಿ ಆನ್ ಫೋರ್ಫೀಚರ್ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಈ 3 ಎಂಟ್ರಿ ಹಾಕ್ತೀವಿ ಅಲ್ವಾ. ಸೊ ಇದನ್ನು ಈ ರೀತಿಯಾಗಿ ಶಾರ್ಟ್ ಕಟ್ಟಲ್ಲಿ ಬರ್ಕೊಂಡು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹೀಗೆ ಬೈ ಹಾರ್ಟ್ ಹಾಕಿದರೆ ನೆನಪಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಟು ಫೋರ್ಫಿಟೆಡ್ ಶೇರ್, ಆ್ಯಂಡ್ ರೀಇಶ್ಯೂ ಆಗಿದ್ದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ಫೋರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್, ಆಮೇಲೆ ಟ್ರಾನ್ಸ್ಫರ್ ಎಂಟ್ರಿ ಫೋರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. ಇದನ್ನೆಲ್ಲ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು ಅನ್ನೋದಕ್ಕೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಈ ಕೆಳಗಡೆ ಇರುವಂಥ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾಗಿ ಈ 3 ಎಂಟ್ರಿನ ರಫಲ್ಲಿ ಸುಮ್ಮನೆ ಬರೆದಿಟ್ಕೊಳ್ರಿ. ಆ ರಫಲ್ಲಿ ಇದ್ದಿದ್ದನ್ನು ನೋಡಿಕೊಂಡು ನೆಕ್ಸ್ಟ್ ಫಿಲಪ್ ಮಾಡ್ತಾ ಬರ್ತೀವಿ ಮೇನ್ ಫಾರ್ಮೇಟಲ್ಲಿ. ಸೊ ಆವಾಗ ಈ ಮೇನ್ ಫಾರ್ಮೇಟಲ್ಲಿ ಹಾಕುವಾಗ ಕಾಲು ಬಾಲಗಳನ್ನು ಸೇರಿಸ್ತಾ ಹೋಗಬೇಕು. ಅಂದರೆ ಶೇರ್ ಕ್ಯಾಪಿಟಲ್ ಇದ್ದಲ್ಲಿ ಪೂರ್ತಿ ಹೆಸರು ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದ್ದಲ್ಲಿ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ. ಹಾಗೆಯೇ ಫೋರ್ಫಿಟೆಡ್ ಶೇರಲ್ಲಿ ಮತ್ತೆ ಏನು ಸೇರ್ಸೋಕೆ ಹೋಗಬೇಡಿ, ಮತ್ತು ಯಾವುದು ಚೇಂಜಸ್ ಆಗಲ್ಲ, ಇದೆರಡು ಚೇಂಜಸ್ ಆಗುತ್ತಷ್ಟೇ. ಸೊ ಆ ರೀತಿಯಾಗಿ ಸೇರಿಸಿ ಬರಿತಾ ಹೋಗಬೇಕು. ಆ್ಯಂಡ್ ನೋಡಿ ಇಲ್ಲಿ 7th ಎಂಟ್ರಿ ಫೋರ್ಫೀಚರ್ ಆಗಿದ್ದಕ್ಕೆ ಅಲ್ವಾ. ಸೊ ಇಲ್ಲಿ ಅಮೌಂಟ್ ತೊಗೊಳ್ಳುವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ 3 ಎಂಟ್ರಿಲಿ ಫೋರ್ಫಿಟೆಡ್ ಶೇರ್ ಅಕೌಂಟ್ ಅನ್ನೋದು ಬರುತ್ತೆ ಅಲ್ವಾ. ಸೊ ಈ ಫೋರ್ಫಿಟೆಡ್ ಶೇರ್ ಅಕೌಂಟಿಗೆ ನಾವು ಉಳಿದಿರೋವಂಥ ಅಮೌಂಟನ್ನು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಮೊದಲಿಗೆ ಈ 3 ಎಂಟ್ರಿಗಳನ್ನ ನಾವು ಬರ್ಕೊಳ್ತೀವಿ. ಬರ್ಕೊಂಡ ತಕ್ಷಣ ನಂಬರ್ ಆಫ್ ಶೇರ್ಸ್ ಎಲ್ಲ ಕಡೆಗೆ ಬರಬೇಕಾಗಿದ್ದು ಈ ಕ್ಯಾನ್ಸಲ್ ಆಗಿರೋ ಶೇರ್ಸ್ಗಳು ಮಾತ್ರ. ಸೊ ಪೂರ್ತಿ 5,000ಅನ್ನು ನಾವು ತೊಗೊಳೋದಿಲ್ಲ, ಜಸ್ಟ್ 200 ಏನು ಕ್ಯಾನ್ಸಲ್ ಆಗ್ತಾ ಇದೆ ಅದನ್ನು ತೊಗೋತಾ ಹೋಗ್ತೀವಿ ಎಲ್ಲ ಕಡೆಗೆ. ಸೊ 1 2 3 1 2 3 ಇಲ್ಲಿ 3 ಅಕೌಂಟ್ ಬರುತ್ತೆ, ಇಲ್ಲಿ 3 ಅಕೌಂಟ್ ಬರುತ್ತೆ. ಸೊ ಇದಿಷ್ಟಕ್ಕೂ ನಾವು 200 ಅಂತ ಬರ್ಕೋತೀವಿ. ಇದಕ್ಕೆ ಬೇರೆ ಲಾಸ್ಟ್ ಎಂಟ್ರಿಗೆ ಬೇರೆ ರೀತಿ ಅಮೌಂಟ್ ಹಾಕೋದು. ಆಮೇಲೆ ಈ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ಕಡೆ ಡೆಬಿಟ್ ಆಗಿರುತ್ತೆ, ಒಂದು ಕಡೆಗೆ ಕ್ರೆಡಿಟ್ ಆಗಿರುತ್ತೆ ನೋಡಿ. ಸೊ ಡೆಬಿಟ್ ಆಗಿದ್ದು ಕ್ಯಾನ್ಸಲೇಷನ್ ಎಂಟ್ರಿ, ಕ್ರೆಡಿಟ್ ಆಗಿದ್ದು ರೀಇಶ್ಯೂ ಎಂಟ್ರಿ ಆಗಿರುತ್ತೆ. ಸೊ ಈ ಡೆಬಿಟ್ ಆಗಿರೋ ಎಂಟ್ರಿ ಎದುರುಗಡೆ ಮತ್ತು ಇಲ್ಲಿ ಕ್ರೆಡಿಟ್ ಆಗಿರೋವಂಥ ಎಂಟ್ರಿ ಎದುರುಗಡೆ
₹100 ಅಂದರೆ ಫೇಸ್ ವ್ಯಾಲ್ಯೂನ ಹಾಕಬೇಕು. ನೋಡಿ, ಪ್ರೀಮಿಯಮ್ ಇರಲಿ, ಪಾರ್ ಇರಲಿ, ಯಾವುದೇ ಇರಲಿ, ಅದರ ಫೇಸ್ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೋ 100 ಕೊಟ್ಟಿರ್ತಾರೆ ಅಥವಾ 10 ಕೊಟ್ಟಿರ್ತಾರೆ. ಸೊ ಅದನ್ನು ನಾವಿಲ್ಲಿ ಶೇರ್ ಕ್ಯಾಪಿಟಲ್ ಎದುರುಗಡೆ ಹಾಕಬೇಕಾಗತ್ತೆ. ಸೊ 200 × 100, 200 × 100 ಈ ರೀತಿ. ಇಲ್ಲಿ ಡೆಬಿಟಲ್ಲಿ ಅಮೌಂಟ್, ಇಲ್ಲಿ ಕ್ರೆಡಿಟಲ್ಲಿ ಅಮೌಂಟ್, ಈ ರೀತಿ ಹಾಕೋತೀವಿ. ಅದಾದ ನಂತರ 7th ಎಂಟ್ರಿಲಿ ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತಲ್ವಾ. ಸೊ ಇದಕ್ಕೆ ಅಮೌಂಟ್ ಹಾಕ್ತೀವಿ. ಇದಕ್ಕೆ ಯಾವ ಅಮೌಂಟನ್ನು ಹಾಕಬೇಕು, ನಾವು ಇಲ್ಲಿ ಆ ಸ್ಟೇಜಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅದನ್ನು ಹಾಕಬೇಕು. ಸೊ 40 ಪರ್ ಶೇರ್ ಅಂತ ಇದೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ, ಇದನ್ನು ಹಾಕ್ತೀವಿ. 200 × 40 ಮಾಡಿದ್ವಿ, 8000 ಬಂತು. ಹಾಗೆಯೇ ಈ ಫೋರ್ಫಿಟೆಡ್ ಶೇರ್ ಅಕೌಂಟಲ್ಲಿ ಡಿಫ್ರೆನ್ಸ್ ಅಮೌಂಟನ್ನು ಹಾಕಬೇಕು. ಸೊ 100 - 40 60 ಬರುತ್ತೆ. ಅಂದರೆ ಇದು ಕ್ಯಾನ್ಸಲ್ ಆಗಿರೋ ಶೇರ್ ಮೇಲೆ ರಿಸೀವ್ ಆಗದಿರೋ ಅಮೌಂಟ್. ಹಾಗೆ ಈ ಫೋರ್ಫಿಟೆಡ್ ಶೇರ್ ಅಕೌಂಟಲ್ಲಿ ಹಾಕೋದು ಆಲ್ರೆಡಿ ರಿಸೀವ್ ಆಗಿರೋ ಅಮೌಂಟ್. ಸೊ ಅದನ್ನೇನು ವಾಪಸ್ ಕೊಡಲ್ಲ ಅಲ್ವಾ, ಹಾಗಾಗಿ ಅದೊಂದು ಪ್ರಾಫಿಟ್ ಅಂತ ತೋರಿಸೋದಕ್ಕೆ ಫೋರ್ಫಿಟೆಡ್ ಶೇರ್ ಅಕೌಂಟನ್ನು, ಟೆಂಪ್ರವರಿ ಅಕೌಂಟನ್ನು ತೊಗೋತೀವಿ. ಹಾಗಾಗಿ ನಾವಿಲ್ಲಿ ಆಲ್ರೆಡಿ ರಿಸೀವ್ ಆಗಿರುವಂಥ ಅಮೌಂಟನ್ನು ತೊಗೋಬೇಕು. ಸೊ ಈ ಅಮೌಂಟ್ ತೊಗೊಳ್ಳುವಾಗ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೋಬೇಡಿ. ಜಸ್ಟ್ 100 - 40 ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 40 ಅಂತ ಇತ್ತು, ಅದನ್ನು ತೊಗೊಂಡಿರ್ತೀವಿ. ಇಲ್ಲಿ ಹೇಗೂ ಶೇರ್ ಕ್ಯಾಪಿಟಲಲ್ಲಿ ಪೂರ್ತಿ ಅಮೌಂಟ್ ಫೇಸ್ ವ್ಯಾಲ್ಯೂ ತೊಗೊಂಡಿರ್ತೀವಿ. ಇದರ ಡಿಫ್ರೆನ್ಸನ್ನು ಫೋರ್ಫಿಟೆಡ್ ಶೇರಿಗೆ ಹಾಕಿ, ಆಯಿತಾ. ಹಾಗೆ 8th ಎಂಟ್ರಿಲಿ ಕೂಡ ಇಲ್ಲಿ 100 ತೊಗೊಂಡಿರ್ತೀವಿ ಇಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ. ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಅದು ರೀಇಶ್ಯೂ ಎಂಟ್ರಿ ಆಗಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅಮೌಂಟ್ ರಿಸೀವ್ ಆಗ್ತಾ ಇದೆ ರೀಇಶ್ಯೂ ಮಾಡಿದ್ರಿಂದ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿರುತ್ತೆ. ಸೊ ಈ ಬ್ಯಾಂಕ್ ಅಕೌಂಟ್ ಎದುರುಗಡೆಗೆ ರೀಇಶ್ಯೂ ಆಗಿರೋದು ಎಷ್ಟಕ್ಕೆ ಅಷ್ಟು ಅಮೌಂಟನ್ನು ತೊಗೊಳ್ಳಿ. ಸೊ ರೀಇಶ್ಯೂ ಟು ಮಾಲಿನಿ at ₹80 ಪರ್ ಶೇರ್ ಅಂತ ಇದೆ. ಸೊ ₹80 ನಾವಿಲ್ಲಿ ತೊಗೋತೀವಿ ಬ್ಯಾಂಕ್ ಅಕೌಂಟ್ ಎದುರುಗಡೆಗೆ. ಇಲ್ಲಿ 100 ಬಂತು, ಇಲ್ಲಿ 80 ಬಂತು. ಒಂದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಮೊದಲು ಅಮೌಂಟ್ ಬರ್ಕೊಬಿಡ್ತೀವಿ ಇದೆರಡನ್ನ. ಸೊ ಇಲ್ಲಿ 20,000, ಇಲ್ಲಿ 16,000 ಬಂತು. ಈಗ ಫೋರ್ಫಿಟೆಡ್ ಶೇರ್ ಅಕೌಂಟಲ್ಲಿ ಹಾಕುವಾಗ ಇದೆರಡರ ಡಿಫ್ರೆನ್ಸ್ ಅಮೌಂಟನ್ನು ಹಾಕಬೇಕು. ಇಲ್ಲಿ 100, ಇಲ್ಲಿ 80. ಸೊ ದ ರಿಮೈನಿಂಗ್ ಅಮೌಂಟ್ 20ನ ಇಲ್ಲಿ ಹಾಕಿ ಅಮೌಂಟನ್ನು ಬರಿತೀವಿ. ಸೊ ಎಲ್ಲ ಕಡೆಗೆ ನಂಬರ್ ಆಫ್ ಶೇರ್ಸನ್ನು, ಕ್ಯಾನ್ಸಲ್ ಆಗಿರೋ ಶೇರ್ಸನ್ನು ಬರ್ಕೊಳ್ಳೋದು. ಆಮೇಲೆ ಶೇರ್ ಕ್ಯಾಪಿಟಲಿಗೆ ಫುಲ್ ಅಮೌಂಟನ್ನು ಬರೆಯೋದು 100 ಅಂತ. ಆಮೇಲೆ ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟಿದೆ ಅಷ್ಟನ್ನು ಬರೆಯೋದು. ಆಮೇಲೆ ಬ್ಯಾಂಕ್ ಅಕೌಂಟಲ್ಲಿ ರೀಇಶ್ಯೂ ಎಷ್ಟಕ್ಕಾಗಿದೆ ಅಷ್ಟನ್ನು ಬರೆಯೋದು. ಆ್ಯಂಡ್ ಫೋರ್ಫಿಟೆಡ್ ಶೇರ್ ಅಕೌಂಟಿಗೆ ಹಾಕುವಾಗ 7th ಎಂಟ್ರಿಲಿ ಕೂಡ ಎರಡರ ಡಿಫ್ರೆನ್ಸ್ ಅಮೌಂಟನ್ನು ಹಾಕಬೇಕು. 8th ಎಂಟ್ರಿಲಿ ಕೂಡ ಇದೆರಡರ ಡಿಫ್ರೆನ್ಸ್ ಅಮೌಂಟನ್ನು ಹಾಕಬೇಕು, ಆಯಿತಾ. ಸೊ ಇಷ್ಟು ಈಸಿಯಾಗಿ ಇದರ ಅಮೌಂಟನ್ನು ಹಾಕ್ಬೋದು. ಇನ್ನು 9th ಎಂಟ್ರಿ, ಲಾಸ್ಟ್ ಎಂಟ್ರಿ ಏನಿದೆ, ಫೋರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟ್ ಕ್ಯಾಪಿಟಲ್ ರಿಸರ್ವ್ ಅಂತ. ಸೊ ಇಲ್ಲಿ ಮತ್ತೆ ಇಕ್ವಿಟಿ ಕ್ಯಾಪಿಟಲ್ ಅಂತ ಸೇರಿಸಬೇಡಿ, ಇಟ್ ಈಸ್ ಜಸ್ಟ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಇಲ್ಲಿ ತಗೊಳ್ಳುವಾಗ ಫೋರ್ಫಿಟೆಡ್ ಶೇರ್ ಅಕೌಂಟ್ 7th ಎಂಟ್ರಿಲಿ ಏನು ಅಮೌಂಟ್ ಬಂದಿದೆ, ಹಾಗೆ ಫೋರ್ಫಿಟೆಡ್ ಶೇರ್ ಅಕೌಂಟ್ 8th ಎಂಟ್ರಿಲಿ ಏನು ಅಮೌಂಟ್ ಬಂದಿದೆ ಡೆಬಿಟಲ್ಲಿ, ಇದೆರಡರ ಡಿಫ್ರೆನ್ಸನ್ನು ತಗೋತೀವಿ. 12,000, 4,000 ಇದೆರಡರ ಡಿಫ್ರೆನ್ಸ್ 8,000 ಇಲ್ಲಿ ಬರಿಬೇಕು. ಓಕೆ. ಆ್ಯಂಡ್ ನರೇಷನ್ ಬರೆಯುವಾಗ ಇಲ್ಲಿ ಫೋರ್ಫಿಟೆಡ್ ಅಂತ ಬರಿಬೇಕು. ಸೊ 200 ಶೇರ್ಸ್ ಫೋರ್ಫಿಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಯಾಕೆ ಅದನ್ನು ನಾವು ಫೋರ್ಫಿಟ್ ಮಾಡ್ತಾ ಇದ್ದೀವಿ ಅಥವಾ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನಾನ್ ಪೇಮೆಂಟ್ ಆಗ್ತಾ ಇರೋದಕ್ಕೆ ಅಲ್ವಾ, ಅಂದರೆ ಪೇಮೆಂಟ್ ಬಂದಿಲ್ಲ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಲಿ. ಹಾಗಾಗಿ ಅದನ್ನು ನಾವು ತೋರಿಸ್ಬೇಕಿಲ್ಲಿ. 200 ಶೇರ್ಸ್ ಫೋರ್ಫಿಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ at 40 ಪರ್ ಶೇರ್ ಅಂತ. ಹಾಗೆ ಇಲ್ಲಿ ರೀಇಶ್ಯೂ ಆಗಿದ್ದಕ್ಕೆ ಎಂಟ್ರಿ ಬರಿತೀವಿ. 200 ಶೇರ್ಸ್ ರೀಇಶ್ಯೂಡ್ at ₹80 ಪರ್ ಶೇರ್ ಅಂತ ಬರಿತೀವಿ. ಆ್ಯಂಡ್ ಲಾಸ್ಟಲ್ಲಿ ಎಕ್ಸೆಸ್ ಆಫ್ ಫೋರ್ಫಿಟೆಡ್ ಶೇರ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರಿಬೇಕು. ಓಕೆ. ಆ್ಯಂಡ್ ಇಲ್ಲಿ ಪ್ರೀಮಿಯಂ ಎಂಟ್ರಿಲೂ ಅಷ್ಟೇ. ಸೊ ಇನ್ಕ್ಲೂಡಿಂಗ್ ಪ್ರೀಮಿಯಮನ್ನು ಸೇರಿಸ್ಕೋಬೇಕು 3rd ಎಂಟ್ರಿಲಿ ಮತ್ತು 4th ಎಂಟ್ರಿಲಿ. ನೋಡಿ, ಇಲ್ಲಿ ಅಲಾಟ್ಮೆಂಟ್ ಸ್ಟೇಜಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಇರುತ್ತಲ್ವಾ, ಹಾಗಾಗಿ ಇಲ್ಲಿ ನರೇಷನ್ ಬರೆಯುವಾಗಲೂ ಕೂಡ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಆಫ್ ₹10 ಪರ್ ಶೇರ್ ಅಂತ ಸೇರಿಸ್ಕೋಬೇಕು ಎರಡೂ ಕಡೆಗೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೀವು ನರೇಷನ್ ಸರಿಗೆ ಬರೆದಿಲ್ಲ ಅಥವಾ ಎಂಟ್ರಿ ಸರಿ ಹಾಕಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗುತ್ತೆ, ಅಥವಾ ಅಮೌಂಟ್ ಸರಿ ಹಾಕಿಲ್ಲ ಅಂದರೂ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಇದನ್ನು ಇನ್ನೂ ಸ್ಲೋ ಆಗಿ, ನಿಧಾನಕ್ಕೆ, ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋನ ಲಿಂಕ್ ಎಕ್ಸಾಮ್ ಪ್ರಿಪ್ರೇಷನ್ ಪ್ಲೇಲಿಸ್ಟಲ್ಲಿ ಇದೆ. ಅದನ್ನು ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತೆ. ಸೊ ಇಷ್ಟು ರಿವಿಷನ್ ಈ ಒಂದು ಲೆಕ್ಕಕ್ಕೆ ಇವತ್ತು ಸಾಕು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಆನ್ ರೇಷಿಯೋ ಅನಾಲಿಸಿಸ್. ಸೊ 32nd ಕ್ವಶನ್ ಏನಿದೆ ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಗಲೇ ಹೇಳಿದ ಹಾಗೆ ಈ ರೇಷಿಯೋ ಅನಾಲಿಸಿಸ್ ಏನಿದೆ ಇದರಲ್ಲಿ ಈ ಒಂದು ರೇಷಿಯೋಗಳನ್ನು ಕೇಳಿದ್ದೆ, ಅಂದರೆ ಟರ್ನ್ ಓವರ್ ರೇಷಿಯೋಗಳು ಮತ್ತು ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ, ಇವುಗಳನ್ನು ಕೇಳಿದರೆ ತುಂಬ ಈಸಿ ಆಗುತ್ತೆ ಸಾಲ್ವ್ ಮಾಡೋದು. ಹಾಗಾಗಿ ಇದನ್ನು ಚಾಯ್ಸಿಗೆ ಬಿಡಬೇಡಿ. ಯಾಕಂದರೆ ಉಳಿದೆಲ್ಲ ಪ್ರಾಬ್ಲಮ್ಗಳಿಗಿಂತ, ಅಂದರೆ ಅಡ್ಮಿಷನ್ ಇರ್ಬೋದು, ಡಿಸೊಲ್ಯೂಷನ್ ಇರ್ಬೋದು, ಅಥವಾ ಜರ್ನಲ್ ಎಂಟ್ರಿ ಇರ್ಬೋದು, ಇದೆಲ್ಲದಕ್ಕಿಂತ ಬೇಗನೆ ಸಾಲ್ವ್ ಆಗುತ್ತೆ ಇದು. ಆ್ಯಂಡ್ ನಿಮಗೆ ಒಂದು ಸ್ವಲ್ಪ ರೇಷಿಯೋಗಳು ನೆನಪಿರುತ್ತೆ, ಫಾರ್ಮುಲಾಗಳು ನೆನಪಿರುತ್ತೆ ಅಂತ ಅನಿಸಿದರೆ ಅದನ್ನು ಜಸ್ಟ್ ನೆನಪಿಟ್ಕೊಂಡ್ರೂ ಸಾಕು. ಆ ಫಾರ್ಮುಲಾಗಳನ್ನು ಹಾಕಿದರೂ ಕೂಡ ಮಾರ್ಕ್ಸ್ಗಳು ಬರುತ್ತೆ.
ಬಟ್ ಏನೂ ಮಾಡ್ದೇ ಜಸ್ಟ್ ಫಾರ್ಮುಲಾ ಹಾಕಿಟ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಒಂದಷ್ಟು ಫಾರ್ಮುಲಾಗಳನ್ನು ಹಾಕಿ ಏನೋ ಒಂದಷ್ಟು ಸಾಲ್ವ್ ಮಾಡಿದ್ದೀರಿ ಅಂದರೆ ಖಂಡಿತ ಒಂದೊಂದು ರೇಷಿಯೋ ಫಾರ್ಮುಲಾಗೆ ಒಂದೊಂದು ಮಾರ್ಕ್ಸ್ ಆದರೂ ಕೊಡ್ತಾರೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಇದು ಈಸಿ ಆಗುತ್ತೆ ಅಂಥವರು ಇದನ್ನು ಸರಿಯಾಗಿ ಸಾಲ್ವ್ ಮಾಡಿ ಎಲ್ಲ ಫಾರ್ಮುಲಾಗಳನ್ನು ನೋಡಿಕೊಂಡು. ಬಟ್ ಯಾರಿಗೆಲ್ಲ ಇದು ಸ್ವಲ್ಪ ಟಫ್ ಆಗುತ್ತೆ ಅವರು ಎಷ್ಟು ನೆನಪಿರುತ್ತೆ ಅಷ್ಟು ಫಾರ್ಮುಲಾಗಳನ್ನು ನೆನಪಿಟ್ಕೊಂಡು ಏನೋ ಒಂದು ಕ್ಯಾಲ್ಕುಲೇಷನನ್ನು ಕೊನೆಯಲ್ಲಿ ಮಾಡಿಡಿ. ಅಂದರೆ ಲಾಸ್ಟಲ್ಲಿ ಎಲ್ಲ 3 ಕ್ವಶನ್ಗಳನ್ನು ಸಾಲ್ವ್ ಮಾಡಿದ ನಂತರ ಕೊನೆಯಲ್ಲಿ ಇದನ್ನು ಸಾಲ್ವ್ ಮಾಡಿ. ಇದರಲ್ಲಿ ಇಂಪಾರ್ಟೆಂಟ್ ರೇಷಿಯೋಗಳಂತಂದರೆ ಒಂದು ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ, ಇನ್ನೊಂದು ಟ್ರೇಡ್ ಪೇಯೇಬಲ್ ಟರ್ನ್ ಓವರ್ ರೇಷಿಯೋ. ಹಾಗೆಯೇ ಮತ್ತೆ 3 ರೇಷಿಯೋಗಳು ಯಾವ್ದು ಬೇಕಿದ್ರೂ ಬರ್ಬೋದು. ಈ ಟರ್ನ್ ಓವರ್ ರೇಷಿಯೋಗಳನ್ನ ತುಂಬ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ, ಹಾಗಾಗಿ ಇದು ಬರುವಂತಹ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬೋದು. ಬಟ್ ಉಳಿದ 3 ರೇಷಿಯೋಗಳು ಯಾವುದನ್ನು ಕೇಳ್ಬೋದು. ಗ್ರಾಸ್ ಪ್ರಾಫಿಟ್ ಕೇಳ್ಬೋದು, ನೆಟ್ ಪ್ರಾಫಿಟ್ ರೇಷಿಯೋ ಕೇಳ್ಬೋದು, ಕರೆಂಟ್ ರೇಷಿಯೋ ಕೇಳ್ಬೋದು, ಕ್ವಿಕ್ ರೇಷಿಯೋ ಕೇಳ್ಬೋದು. ಬಹಳಷ್ಟು ರೇಷಿಯೋಗಳಿವೆ, 24 ರೇಷಿಯೋಸ್ ಇವೆ. ಸೊ ಅದರಲ್ಲಿ ಯಾವುದನ್ನು ಬೇಕಿದ್ರೂ ಕೇಳ್ಬೋದು, ಆಯಿತಾ. ಬಟ್ ಈ ನೆಟ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಲ್ಲ ಕೇಳಿದರೆ, ಈ ಥರದ ಪ್ರಾಬ್ಲಮ್ಗಳನ್ನು ಕೇಳಿದರೆ ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ನೋಡಿ, ನಿಮಗಿಲ್ಲೊಂದು ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ರೆಡಿ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿರುತ್ತೆ, ನೆಟ್ ಪ್ರಾಫಿಟ್ ಇರುತ್ತೆ, ಹಾಗೆ ಸೇಲ್ಸನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಹಾಕಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದರೆ ಆಯಿತು ಅಷ್ಟೇ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಏನು ಅಂತ ನಿಮಗೆ ಗೊತ್ತಿದೆ. ಸೊ ನೋಡಿ, ನಾನು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ 2 ಪಾರ್ಟಿಷನನ್ನು ಮಾಡ್ಕೋತೀನಿ, ಯಾಕಂದರೆ ಇದು ಸ್ವಲ್ಪ ಈಸಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ವರ್ಕಿಂಗ್ ನೋಟ್ಗಳನ್ನು ಆಮೇಲೆ ಮಾಡ್ತಾರೆ, ಮೇನ್ ಫಾರ್ಮುಲಾನ ಫಸ್ಟ್ ಹಾಕ್ತಾರೆ. ಕೆಲವರು ಫಸ್ಟ್ ವರ್ಕಿಂಗ್ ನೋಟನ್ನು ಮುಗಿಸ್ಕೋತಾರೆ, ಅದಾದಮೇಲೆ ಮೇನ್ ಫಾರ್ಮುಲಾಗಳನ್ನು ಹಾಕ್ತಾರೆ. ಹಾಗೂ ಮಾಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ನಮಗೆ ಬೇಕಾಗಿರೋ ಮೇನ್ ಫಾರ್ಮುಲಾ ಈ ಕಡೆ ಇರುತ್ತೆ, ಅದಕ್ಕೆ ಬೇಕಾಗಿರೋ ವರ್ಕಿಂಗ್ ನೋಟ್ ಪಕ್ಕದಲ್ಲಿ ಇರುತ್ತೆ. ಸೊ ನಾವು ಅಮೌಂಟನ್ನು ಬರಿತಾ ಹೋಗೋದು, ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗೋದು ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸಾಮಲ್ಲಿ ಕೂಡ ಈ ಮೆಥಡನ್ನು ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ಮೊದಲಿಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋಗಳನ್ನು ನೋಡೋಣ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನಿದೆ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇಂಟು 100. ಸೊ ನೋಡಿ, ಕನ್ಫ್ಯೂಸ್ ಆಗಬೇಡಿ. ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೆ ಮತ್ತೇನೂ ಅಲ್ಲ, ಸೇಲ್ಸಿಗೆ ಇನ್ನೊಂದು ಹೆಸರು ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್. ಸೊ ನೆಟ್ ಸೇಲ್ಸ್, ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಎರಡು ಒಂದೇ. ನೀವು ಫಾರ್ಮುಲಾದಲ್ಲಿ ಏನು ಬೇಕಿದ್ರೂ ಬರಿಬೋದು. ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಅಂತಲೂ ಬರಿಬೋದು, ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತಲೂ ಬರಿಬೋದು. ಇಂಟು 100 ಅಂತ ಮಾಡ್ತೀವಿ, ಯಾಕಂದರೆ ಇದು ಪ್ರಾಫಿಟಾಬಿಲಿಟಿ ರೇಷಿಯೋಗಳೆಲ್ಲ ಪರ್ಸೆಂಟೇಜಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಯಾವ್ಯಾವ ರೇಷಿಯೋನ ಯಾವ್ಯಾವ ರೀತಿಯಾಗಿ ತೋರಿಸ್ಬೇಕು ಅಂತ ರೂಲ್ಸ್ ಇರುತ್ತೋ ಅದೇ ರೀತಿಯಾಗಿ ತೋರಿಸ್ಬೇಕು. ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್, ರೇಷಿಯೋದಲ್ಲಿ ತೋರಿಸೋದಿದ್ರೆ ರೇಷಿಯೋ, ಟೈಮ್ಸಲ್ಲಿ ಬರೆಯೋದಿದ್ರೆ ಟೈಮ್ಸ್, ಈ ರೀತಿಯಾಗಿಯೇ ಬರಿಬೇಕಾಗತ್ತೆ ಆನ್ಸರನ್ನು, ಇಲ್ಲಾಂದರೆ ರಾಂಗ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಮೊದಲಿಗೆ ನಾವು ಮೇನ್ ಫಾರ್ಮುಲಾ ಹಾಕ್ಕೊಂಡ್ವಿ. ಈಗ ನಮಗೆ ಗ್ರಾಸ್ ಪ್ರಾಫಿಟ್ ಆಲ್ರೆಡಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ 4 lakh ಅಂತ ಇದೆ. ಹಾಗೆಯೇ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೆ ಮತ್ತೇನಲ್ಲ, ನೆಟ್ ಸೇಲ್ಸ್. ಸೊ ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೊ ಇಲ್ಲಿ ಸೇಲ್ಸ್ ಅಷ್ಟೇ ಕೊಟ್ಟಿದ್ದಾರೆ 10 lakh. ಸೇಲ್ಸ್ ರಿಟರ್ನ್ ಇದ್ದರೆ ಇಲ್ಲೇ ಮೈನಸ್ ಮಾಡಿ ಕೊಡ್ತಿದ್ರು, ಆ ಥರದ್ದೇನೂ ಕೊಟ್ಟಿಲ್ಲ. ಹಾಗಾಗಿ ನೆಟ್ ಸೇಲ್ಸ್ ಅಂದರೆ ಒಂದೇ 10 lakh. ಸೊ 10 lakh ನೆಟ್ ಸೇಲ್ಸ್ ಇದೆ ಆ್ಯಂಡ್ 4 lakh ಗ್ರಾಸ್ ಪ್ರಾಫಿಟ್ ಇದೆ. ಅದನ್ನು ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತೀವಿ, 40% ಬಂತು. ತುಂಬ ಈಸಿಯಾಗಿ ಮಾಡಿಬಿಡ್ಬೋದಲ್ವಾ. ಸೊ ಇದು ಒಂದು ರೇಷಿಯೋ ನೀವು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ 2 ಮಾರ್ಕ್ಸ್ಗಳು ಬರುತ್ತೆ. ಏನು 1 ನಿಮಿಷದಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು, 2 ಮಾರ್ಕ್ಸ್ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ರೇಷಿಯೋಗೆ ಹೋಗ್ತೀವಿ, ನೆಟ್ ಪ್ರಾಫಿಟ್ ರೇಷಿಯೋ. ಇದು ಕೂಡ ಅಷ್ಟೇ ನೋಡಿ, ಈ ರೀತಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರಲ್ವಾ. ಇಲ್ಲಿ ನೆಟ್ ಪ್ರಾಫಿಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 80,000 ಅಂತ, ಹಾಗೆ ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಬೈ ಸೇಲ್ಸ್ 10 lakh ಅಂತ ಇದೆ. ಸೊ ಹೀಗೆ ಕೊಟ್ಟಿಲ್ಲ ಅಂದರೆ ಅವರು ಇನ್ಫಾರ್ಮೇಷನ್ ರೂಪದಲ್ಲಿ ಕೊಟ್ಟಿರ್ತಾರೆ. ಗ್ರಾಸ್ ಪ್ರಾಫಿಟ್ ಇಷ್ಟು, ನೆಟ್ ಪ್ರಾಫಿಟ್ ಇಷ್ಟು, ನೆಟ್ ಸೇಲ್ಸ್ ಅಥವಾ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇಷ್ಟು, ಈ ರೀತಿ ಇನ್ಫಾರ್ಮೇಷನ್ ವೈಸ್ ಕೊಟ್ಟಿರ್ತಾರೆ 1 by 1. ಅಥವಾ ಈ ರೀತಿ ಫಾರ್ಮ್ಯಾಟಲ್ಲೂ ಕೊಡ್ಬೋದು. ಅಂದರೆ ಇದು ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್, ಲಾಸ್ಟ್ ಇಯರ್ ಕಲ್ತಿದ್ರಲ್ಲ ಆ ಒಂದು ಅಕೌಂಟ್ ಇದು. ಸೊ ಆ ರೀತಿ ಕೊಟ್ಟರು ನಿಮಗೆ ಮಾಡೋದೇನು ಕಷ್ಟ ಆಗಲ್ಲ. ನಿಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನೀವು ಖಂಡಿತ ಅಟೆಂಡ್ ಮಾಡಿ ರೇಷಿಯೋ ಮೇಲೆ ಪ್ರಾಬ್ಲಮನ್ನು, ಆಯಿತಾ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋಗೆ ನೆಟ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡ್ತೀವಿ. ಸೊ ಫಾರ್ಮುಲಾ ಸೇಮ್, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ನೆಟ್ ಪ್ರಾಫಿಟ್ ರೇಷಿಯೋಗೆ. ಸೊ ಕೆಳಗಡೆ ನೆಟ್ ಸೇಲ್ಸೇ ಇರುತ್ತೆ ಅಥವಾ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ನೇ ಇರುತ್ತೆ, ಇಂಟು 100 ಮಾಡ್ತೀವಿ. ಓಕೆ, ಎರಡು ಒಂದೇನೆ. ಇಲ್ಲಿ ಫಾರ್ಮುಲಾದಲ್ಲಿ ಬೇರೆ ಬೇರೆ ಬರ್ದಿದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತ ಬರ್ದಿದ್ದೀನಿ, ಇಲ್ಲಿ ನೆಟ್ ಸೇಲ್ಸ್ ಅಂತ ಬರ್ದಿದ್ದೀನಿ, ಎರಡು ಒಂದೇನೆ. ಈ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಈ ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಮತ್ತು ಆಪರೇಟಿಂಗ್ ರೇಷಿಯೋ 4 ಫಾರ್ಮುಲಾ ಒಂದೇ ರೀತಿ ಇರುತ್ತೆ. ಮೇಲ್ಗಡೆಗೆ ಅವ್ರು ಯಾವ್ದು ಕೇಳಿದ್ದಾರೆ ಅದನ್ನು ಬರಿತೀವಿ, ಕೆಳಗಡೆಗೆ ನೆಟ್ ಸೇಲ್ಸ್ ಬರಿತೀವಿ. ಸೊ ಇಲ್ಲಿ ಆಪರೇಟಿಂಗ್ ಮತ್ತು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಎರಡು ಬೇರೆ ಬೇರೆ. ನಾನು ಇದರೆಲ್ಲದರ ಬಗ್ಗೆ ಆಲ್ರೆಡಿ ಥೇರಿ ಪಾರ್ಟಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಯಾವ್ಯಾವ ರೇಷಿಯೋಗೆ ಏನೇನು ಫಾರ್ಮುಲಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಹಾಗಾಗಿ ನಾನು ಇದನ್ನು ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ.
ಈ ಆಪರೇಟಿಂಗ್ ರೇಷಿಯೋದಲ್ಲಿ ಮೇಲ್ಗಡೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ತೊಗೋತೀವಿ, ಹಾಗೆ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋದಲ್ಲಿ ಮೇಲ್ಗಡೆ ಆಪರೇಟಿಂಗ್ ಪ್ರಾಫಿಟ್ ತೊಗೋತೀವಿ. ಓಕೆನಾ? ಸೊ ಇಲ್ಲಿ ಕೇಳಿರೋದು ಆಪರೇಟಿಂಗ್ ರೇಷಿಯೋ ಆಗಿರೋದನ್ನ ಮೇಲ್ಗಡೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತೊಗೊಂಡ್ವಿ, ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ತೊಗೊಂಡ್ವಿ ಮೇನ್ ಫಾರ್ಮುಲಾ. ಆ್ಯಂಡ್ ಈ ರೇಷಿಯೋಗೆ ಬಂದರೆ ಇಲ್ಲಿ ನೆಟ್ ಪ್ರಾಫಿಟ್ ಅಂತೂ ಡೈರೆಕ್ಟಾಗಿ ಕೊಟ್ಟಿದ್ರು 80,000 ತೊಗೊಂಡ್ವಿ, ಹಾಗೆ ನೆಟ್ ಸೇಲ್ಸ್ ಆಲ್ರೆಡಿ ಕೊಟ್ಟಿದ್ರು 10 lakh ತೊಗೊಂಡ್ವಿ, ಇಂಟು 100 8% ಬಂತು. ನೆಕ್ಸ್ಟ್ ಆಪರೇಟಿಂಗ್ ರೇಷಿಯೋಗೆ ಹೋದ್ವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ತೊಗೋಬೇಕಲ್ಲ, ಇದನ್ನು ನಮಗೆಲ್ಲೂ ಡೈರೆಕ್ಟಾಗಿ ಕೊಟ್ಟಿಲ್ಲ ನೋಡಿ. ಆವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ವರ್ಕಿಂಗ್ ನೋಟಲ್ಲಿ. ಸೊ ವರ್ಕಿಂಗ್ ನೋಟಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡ್ವಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇಸ್ ಈಕ್ವಲ್ ಟು 2-3 ರೀತಿಲಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಿದ್ರು ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಟೋಟಲ್ ಸೇಲ್ಸಲ್ಲಿ ಆಪರೇಟಿಂಗ್ ಪ್ರಾಫಿಟನ್ನು ಲೆಸ್ ಮಾಡಿದ್ರು ಕೂಡ ಸಿಗುತ್ತೆ. ಸೊ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಒಂದು ಫಾರ್ಮುಲಾ ಯೂಸ್ಫುಲ್ ಆಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಸೊ COGS ಅನ್ನೋದು ಮೇಲ್ಗಡೆ ಟ್ರೇಡಿಂಗ್ ಅಕೌಂಟಲ್ಲಿ ಸಿಗುತ್ತೆ. ಇದು P&L ಅಕೌಂಟ್ ಆಗಿರುತ್ತೆ. ಇದು P&L ಅಕೌಂಟಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಇನ್ಕಮ್ಗಳನ್ನು ನಾವು ರೆಕಾರ್ಡ್ ಮಾಡಿರ್ತೀವಿ. ಮೇಲ್ಗಡೆಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಡೈರೆಕ್ಟ್ ಇನ್ಕಮ್ಗಳನ್ನು ರೆಕಾರ್ಡ್ ಮಾಡಿರ್ತೀವಿ. ಸೊ ನಮಗೆ COGSನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನಾವು ಅದಕ್ಕೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ. COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಎರಡು ಒಂದೇ. ನಮಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಅದನ್ನು ಡೈರೆಕ್ಟಾಗಿ ಕೊಟ್ಟಿದ್ರೆ ಅದನ್ನು ಕ್ಯಾಲ್ಕುಲೇಷನಿಗೆ ತೊಗೋತೀವಿ. ಇಲ್ಲಿ ಡೈರೆಕ್ಟಾಗಿ ಏನೂ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ COGSನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ COGS ಹೋದ ವರ್ಷ ನೀವು ಕಲ್ತಿದ್ರಿ, ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಇಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ನಾನಿಲ್ಲಿ ಫಾರ್ಮುಲಾ ಬರೆಯೋದನ್ನು ಮರ್ತಿದ್ದೀನಿ. ಸೊ COGSನ್ನು 2 ರೀತಿಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಹಿಂಗೂ ಮಾಡ್ಬೋದು. ಇಲ್ಲ ಸೇಲ್ಸಲ್ಲಿ ಗ್ರಾಸ್ ಪ್ರಾಫಿಟನ್ನು ಲೆಸ್ ಮಾಡಿದ್ರು ನಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನಮಗೆ ಈಸಿ ಆಗೋದು ಈ ಫಾರ್ಮುಲಾ, ಅಂದರೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡ್ತೀವಿ. 10 lakh ಮೈನಸ್ 4 lakh ಮಾಡಿದರೆ COGS ಸಿಕ್ತು, 6 lakh ಬಂತು. ಅಂದರೆ ಡೈರೆಕ್ಟ್ ಕಾಸ್ಟ್ ಎಷ್ಟು ಆ ಒಂದು ಪ್ರಾಡಕ್ಟ್ ಮೇಲೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಅದರ ಜೊತೆಗೆ ಬೇರೆ ಯಾವುದಾದ್ರೂ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದ್ದರೆ ಆ್ಯಡ್ ಮಾಡ್ತೀವಿ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇಲ್ಲಿ ಕೊಟ್ಟಿರ್ತಾರೆ ನಮಗೆ ನೋಡಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವುದಿದಪ್ಪ ಅಂದರೆ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ ರಿಲೇಟೆಡ್ ಇದ್ದರೆ ಅದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್, ಮತ್ತು ಡೆಪ್ರಿಸಿಯೇಷನ್ ಇದ್ದರೆ ಅದು ನಾನ್ ಆಪರೇಟಿಂಗ್. ಹಾಗೆ ಲಾಸ್ ಆನ್ ಸೇಲ್ ಆಫ್ ಎನಿ ಅಸೆಟ್ ಇದು ಕೂಡ ಒಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ. ಅದನ್ನು ಬಿಟ್ಟು ಮತ್ತೆ ಯಾವುದನ್ನೇ ಕೊಟ್ಟಿದ್ರು ಕೂಡ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ COGS ಜೊತೆ ಇದೆಲ್ಲದನ್ನು ಆ್ಯಡ್ ಮಾಡಿದ್ವಿ. ಆವಾಗ ನಮಗೆ ಟೋಟಲ್ 9,40,000 ಬರ್ತಾ ಇದೆ. ಸೊ 9,40,000 ನಾವು ಮೇನ್ ಫಾರ್ಮುಲಾಗೆ ಹಾಕ್ತೀವಿ. ಸೊ ಇದು ಆಪರೇಟಿಂಗ್ ಎಕ್ಸ್ಪೆನ್ಸಿನ ಟೋಟಲ್, ಅದನ್ನು ಮೇನ್ ಫಾರ್ಮುಲಾಗೆ ಹಾಕಿದ್ವಿ. 9,40,000 ಡಿವೈಡ್ ಬೈ 10 lakh ಮಾಡಿದ್ವಿ, 94% ಬರ್ತಾ ಇದೆ. ಸೊ ಈ ರೀತಿಯಾಗಿ ಈ ಒಂದು ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಂದರೆ ಟರ್ನ್ ಓವರ್ ರೇಷಿಯೋಗಳು. 3 ಟರ್ನ್ ಓವರ್ ರೇಷಿಯೋ ಕೂಡ ತುಂಬ ಈಸಿಯಾಗಿರುತ್ತೆ. ಸೊ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ಗಳ ಎವರೇಜನ್ನು ನಾವು ತೊಗೋಬೇಕು. ನೋಡಿ, ಎಲ್ಲ ಟರ್ನ್ ಓವರ್ ರೇಷಿಯೋಗಳಲ್ಲಿ ಯಾವ ಟರ್ನ್ ಓವರ್ ರೇಷಿಯೋ ಇದೆಯೋ ಅದರ ಎವರೇಜ್ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಆಗಿರೋದ್ರಿಂದ ಇದು ಕೆಳಗಡೆ ಎವರೇಜ್ ಇನ್ವೆಂಟರಿ ತೊಗೋತೀವಿ, ಮೇಲ್ಗಡೆ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ವರ್ಡ್ ಇರುತ್ತೆ. ಇನ್ವೆಂಟರಿ ಟರ್ನ್ ಓವರ್ ಅಂದರೆ ಒಂದು ವರ್ಷದಲ್ಲಿ ಸ್ಟಾಕ್ ಎಷ್ಟು ಸಲ ಕ್ಲಿಯರೆನ್ಸ್ ಆಗ್ತಾ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಡ್ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, COGS ಅಂತ ಕರಿತೀವಲ್ಲ, ಅಥವಾ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಮೇಲ್ಗಡೆ ತೊಗೊಂಡಿರ್ತೀವಿ. ಸೊ COGSನ್ನು ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ 2 ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿದೆ. ಈ 2ನೇ ವಿಧಾನದಲ್ಲಿ ನಾವು ಮಾಡಿದ್ವಿ. ನೆಟ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ನಮಗೆ 6 lakh ಅನ್ನುವಂಥ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗ್ತಾ ಇದೆ. ಸೊ ಹಾಗೆಯೇ ಎವರೇಜ್ ಇನ್ವೆಂಟರಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎವರೇಜ್ ಇನ್ವೆಂಟರಿ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಇಲ್ಲಿದೆ, ಕ್ಲೋಸಿಂಗ್ ಸ್ಟಾಕ್ ಇಲ್ಲಿದೆ, ಇದೆರಡರ ಎವರೇಜ್ ಮಾಡ್ತೀವಿ. ಸೊ ನಮಗೆ 3 lakh ಬಂತು. 6 lakh ಡಿವೈಡ್ ಬೈ 3 lakh ಬರುತ್ತೆ. ಇದನ್ನು ಹೀಗೆ ಕ್ಯಾಲ್ಕುಲೇಷನ್ ಮಾಡಿ ಬಂದಿರೋ ಆನ್ಸರ್ನ ಟೈಮ್ಸಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಯಾವುದೇ ಟರ್ನ್ ಓವರ್ ರೇಷಿಯೋಗಳನ್ನು ನಾವು ಟೈಮ್ಸಲ್ಲಿ ಹೇಳ್ತೀವಿ, ಅಂದರೆ 2 times ಇದು ಟರ್ನ್ ಓವರ್ ಆಗ್ತಾ ಇದೆ ಸ್ಟಾಕ್ ಅನ್ನುವಂಥದ್ದು ಆ ಒಂದು ಬಿಸ್ನೆಸ್ಸಲ್ಲಿ ಅಂತ ಅರ್ಥ ಆಗುತ್ತೆ ಇದರಿಂದ. ಇನ್ನು ನೆಕ್ಸ್ಟ್ ರೇಷಿಯೋ ಅಂತಂದರೆ ಅವರು ಕೇಳಿರೋದು ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ. ಸೊ ಟ್ರೇಡ್ ರಿಸೀವೇಬಲ್ ಅಂದರೆ ಮತ್ತೇನಲ್ಲ, ಡೆಟರ್ ಮತ್ತು ಬಿಲ್ಸ್ ರಿಸೀವೇಬಲ್ ಆಗಿರುತ್ತೆ. ಹಾಗೆ ಟ್ರೇಡ್ ಪೇಯೇಬಲ್ ಅಂದರೆ ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯೇಬಲ್ ಆಗಿರುತ್ತೆ. ಸೊ ಇಲ್ಲಿ ಟ್ರೇಡ್ ರಿಸೀವೇಬಲ್ ರೇಷಿಯೋದಲ್ಲಿ ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ಗಳ ಎವರೇಜನ್ನು ತೊಗೋತೀವಿ. ಹಾಗೆ ಟ್ರೇಡ್ ಪೇಯೇಬಲ್ ಟರ್ನ್ ಓವರ್ ರೇಷಿಯೋದಲ್ಲಿ ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯೇಬಲ್ಗಳ ಎವರೇಜನ್ನು ತೊಗೋತೀವಿ. ಸೊ ನೋಡಿ, ಟ್ರೇಡ್ ರಿಸೀವೇಬಲ್ ಅನ್ನುವಂಥದ್ದು
ನಮಗೆ ಬರಬೇಕಾಗಿದ್ದು ಟ್ರೇಡ್ ಮಾಡಿದ್ರಿಂದ ನಮಗೇನಾದರೂ ರಿಸೀವ್ ಮಾಡಬೇಕಾಗಿದ್ದಿದ್ರೆ ಅದನ್ನು ಎಷ್ಟು ಸಲ ನಾವು ರಿಸೀವ್ ಮಾಡ್ತೀವಿ ಒಂದು ವರ್ಷದಲ್ಲಿ ಅನ್ನೋದನ್ನು ತೋರಿಸುತ್ತೆ. ಸೊ ಇದನ್ನು ನೋಡಬೇಕು ಅಂತಂದರೆ ನಮಗೆ ಈಗ ಟ್ರೇಡ್ ರಿಸೀವೇಬಲ್ ಬರಬೇಕಾಗಿದೆ ಅಂತಂದರೆ ನಾವು ಯಾರಿಗೋ ಕ್ರೆಡಿಟ್ ಸೇಲ್ಸನ್ನು ಮಾಡಿದ್ದೀವಿ, ಹಾಗಾಗಿ ಅವರಿಂದ ಅಮೌಂಟ್ ಬರಬೇಕಾಗಿದೆ ಅಂತ ಅರ್ಥ ಅಲ್ವಾ. ಸೊ ಕ್ರೆಡಿಟ್ ಸೇಲ್ಸ್ ಅನ್ನುವಂಥದ್ದು ಇಲ್ಲಿ ಕೀ ಪಾಯಿಂಟ್. ಸೊ ಈ ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋದಲ್ಲಿ ಮೇಲ್ಗಡೆಗೆ ನಾವು ಕ್ರೆಡಿಟ್ ಸೇಲ್ಸನ್ನು ತಗೋತೀವಿ, ಕೆಳಗಡೆಗೆ ಎವರೇಜ್ ಟ್ರೇಡ್ ರಿಸೀವೇಬಲ್ ತಗೋತೀವಿ. ಹಾಗೆ ಟ್ರೇಡ್ ಪೇಯೇಬಲ್ ರೇಷಿಯೋದಲ್ಲಿ ಏನಾಗುತ್ತೆ, ಇಲ್ಲಿ ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯೇಬಲ್ ಅಂದರೆ ನಾವು ಯಾರಿಂದನೋ ಒಂದು ಪರ್ಚೇಸ್ ಮಾಡಿರ್ತೀವಿ ಕ್ರೆಡಿಟ್ ಬೇಸಿಸ್ ಮೇಲೆ, ಹಾಗಾಗಿ ನಾವು ಅವರಿಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಕ್ರೆಡಿಟರ್ಸಿಗೆ ಅಥವಾ ಬಿಲ್ಸ್ ಪೇಯೇಬಲ್ಸಿಗೆ. ಅದನ್ನು ವರ್ಷಕ್ಕೆ ಎಷ್ಟು ಸಲ ಪೇಮೆಂಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ರೇಷಿಯೋ ತೋರಿಸುತ್ತೆ. ಹಾಗಾಗಿ ಮೇಲ್ಗಡೆಗೆ ನಾವು ನೆಟ್ ಕ್ರೆಡಿಟ್ ಪರ್ಚೇಸಸ್ ತೊಗೋಬೇಕು, ಕೆಳಗಡೆಗೆ ಎವರೇಜ್ ಟ್ರೇಡ್ ಪೇಯೇಬಲ್ಸ್ ತೊಗೋಬೇಕು. ಸೊ ಇದನ್ನು ಮೊದಲಿಗೆ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ನೆಟ್ ಕ್ರೆಡಿಟ್ ಸೇಲ್ಸನ್ನು ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು, ಸೊ ಟೋಟಲ್ ಸೇಲ್ಸಲ್ಲಿ ಏನಾದರೂ ಕ್ಯಾಶಲ್ಲಿ ಆಗಿರುವಂಥ ಸೇಲ್ಸ್ ಇದ್ದರೆ ಅದನ್ನು ಮೈನಸ್ ಮಾಡಿ ತೊಗೋಬೇಕು. ಸೊ ಇಲ್ಲಿ ನೆಟ್ ಸೇಲ್ಸ್ 10 lakh ಇತ್ತು, ಕ್ಯಾಶ್ ಸೇಲ್ಸನ್ನು ಮೈನಸ್ ಮಾಡ್ತೀವಿ. ಕ್ಯಾಶ್ ಸೇಲ್ಸ್ ಏನೂ ಕೊಟ್ಟಿಲ್ಲ ಡೀಟೇಲ್ಸನ್ನು ನೋಡಿ, ಈ ಪ್ರಾಬ್ಲಮಲ್ಲಿ ಏನೂ ಕ್ಯಾಶ್ ಸೇಲ್ಸ್ ಬಗ್ಗೆ ಡೀಟೇಲ್ಸ್ ಇಲ್ಲ. ಅವಾಗ ನಾವು ಅದನ್ನು ನಿಲ್ ಅಂತ ತೊಗೊಂಡ್ವಿ. ಸೊ ಕ್ರೆಡಿಟ್ ಸೇಲ್ಸ್ 10 lakh ಅಂತ ಆಯಿತು. ಸೊ 10 lakh ಡಿವೈಡ್ ಬೈ ಎವರೇಜ್ ಟ್ರೇಡ್ ರಿಸೀವೇಬಲ್ಸನ್ನು ಮಾಡಬೇಕು. ಸೊ ಎವರೇಜ್ ಟ್ರೇಡ್ ರಿಸೀವೇಬಲ್ ಅಂದರೆ ಡೆಟರ್ಸ್ ಅಂತ ಆವಾಗಲೇ ಹೇಳಿದೆ ಅಲ್ವಾ. ಸೊ ಡೆಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಓಪನಿಂಗ್ ಡೆಟರ್ ಕೊಟ್ಟಿದ್ದಾರೆ 1/4/2017ಗೆ, ಕ್ಲೋಸಿಂಗ್ ಡೆಟರ್ ಕೊಟ್ಟಿದ್ದಾರೆ 2 lakh, ಓಪನಿಂಗ್ ಡೆಟರ್ 3 lakh. ಬಿಲ್ಸ್ ರಿಸೀವೇಬಲ್ ಇದ್ದರೆ ಅದನ್ನು ಸೇರಿಸಿ ತೊಗೋಬೇಕು, ಬಟ್ ಇಲ್ಲಿ ಅದೇನಿಲ್ಲ. ಹಾಗಾಗಿ ಜಸ್ಟ್ ನಾವೇನು ಮಾಡ್ತೀವಿ, ಓಪನಿಂಗ್ ಡೆಟರ್ ಪ್ಲಸ್ ಕ್ಲೋಸಿಂಗ್ ಡೆಟರ್ ಡಿವೈಡ್ ಬೈ 2 ಮಾಡ್ತೀವಿ. ಬಿಲ್ಸ್ ರಿಸೀವೇಬಲ್ ಇದ್ದರೆ ಓಪನಿಂಗ್ ಡೆಟರ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಕ್ಲೋಸಿಂಗ್ ಡೆಟರ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಡಿವೈಡ್ ಬೈ 2 ಮಾಡಬೇಕು, ಆಯಿತಾ. ಸೊ ಈಗ 2,50,000 ಬಂತು, ಅದನ್ನು ಮೇನ್ ಫಾರ್ಮುಲಾದಲ್ಲಿ ಹಾಕಿದ್ವಿ, ನಮಗೆ ಆನ್ಸರ್ ಸಿಗತ್ತೆ. ಇನ್ನು ನೆಕ್ಸ್ಟ್ ಟ್ರೇಡ್ ಪೇಯೇಬಲ್ ರೇಷಿಯೋದಲ್ಲಿ ಮೇಲ್ಗಡೆಗೆ ನೆಟ್ ಕ್ರೆಡಿಟ್ ಪರ್ಚೇಸಸ್ ತೊಗೋಬೇಕು. ಸೊ ಪರ್ಚೇಸಸ್ ನಮಗೆ ಇಲ್ಲಿ ಸಿಗುತ್ತೆ ನೋಡಿ 7 lakh. ಇಲ್ಲಿ ಕೂಡ ಕ್ರೆಡಿಟ್ ಪರ್ಚೇಸ್ ಅಂತ ಕೊಟ್ಟಿಲ್ಲ, ಕ್ಯಾಶ್ ಪರ್ಚೇಸ್ ಡೀಟೇಲ್ಸನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಟೋಟಲ್ ನೆಟ್ ಪರ್ಚೇಸಸ್ಸನ್ನೇ ಕ್ರೆಡಿಟ್ ಪರ್ಚೇಸ್ ಅಂತ ಅಸ್ಯೂಮ್ ಮಾಡ್ತೀವಿ. ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೆಟ್ ಪರ್ಚೇಸಸ್ ಮೈನಸ್ ಕ್ಯಾಶ್ ಪರ್ಚೇಸಸ್ ಮಾಡಿದ್ವಿ, ನಮಗೆ ಕ್ರೆಡಿಟ್ ಪರ್ಚೇಸ್ ಎಷ್ಟು ಅನ್ನೋದು ಸಿಕ್ತು. ಅದಾದಮೇಲೆ ಎವರೇಜ್ ಟ್ರೇಡ್ ಪೇಯೇಬಲ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಓಪನಿಂಗ್ ಕ್ರೆಡಿಟರ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್, ಇಲ್ಲಿ ಟ್ರೇಡ್ ಪೇಯೇಬಲ್ ಅಂದರೆ ಕ್ರೆಡಿಟರ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಅದೆರಡನ್ನು ಆ್ಯಡ್ ಮಾಡಿದ್ವಿ, ಡಿವೈಡ್ ಬೈ 2 ಮಾಡಿದ್ವಿ, ನಮಗೆ ಎವರೇಜ್ ಸಿಕ್ತು. ಅದನ್ನು ಮೇನ್ ಫಾರ್ಮುಲಾದಲ್ಲಿ ಹಾಕಿದ್ವಿ, 2.33 ಟೈಮ್ಸ್ ಅಂತ ಬಂತು. ಸೊ ಇಷ್ಟು ಈಸಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ಇದರ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ, ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರಲ್ಲ ಅಂತಂದರೆ ನೀವು ಇದನ್ನು ಚಾಯ್ಸ್ ಆಗಿ ತೊಗೋಬೋದು. ಬಟ್ ಸ್ಟಿಲ್ ಒಂದಷ್ಟು ಫಾರ್ಮುಲಾ ನೆನಪಿರುತ್ತೆ, ಇದೆಲ್ಲ ಕ್ಯಾಲ್ಕುಲೇಷನ್ ಏನೋ ಒಂದು ರೀತಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತಂದರೆ ಖಂಡಿತವಾಗಿ ಇದನ್ನು ನೀವು ಅಟೆಂಡ್ ಮಾಡ್ಬೋದು. ಇದರಲ್ಲಿ ಇನ್ನೂ ಬಹಳಷ್ಟು ರೇಷಿಯೋಗಳು ಬರುತ್ತೆ, 24 ರೇಷಿಯೋಸ್ ಇದೆಲ್ಲ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು, ಈಸಿ ಇರುವಂಥದ್ದಷ್ಟನ್ನಾದರೂ ನೋಡಿಟ್ಕೊಳ್ಳಿ. ನೀವು ನೋಡಿರೋವಂಥ ರೇಷಿಯೋಗಳನ್ನು ಕೇಳಿದರೆ ಖಂಡಿತವಾಗಿ ಇದನ್ನು ಅಟೆಂಡ್ ಮಾಡಿ, ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ ಡಿಸೊಲ್ಯೂಷನ್. ಸೊ ಈ ಡಿಸೊಲ್ಯೂಷನ್ ಟಾಪಿಕ್ ಏನಿದೆ, ಈ ಒಂದು ಕ್ವಶನ್ ಪೇಪರಲ್ಲಿ, ನಮ್ಮ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರಲ್ಲಿ ತುಂಬ ಈಸಿಯಾಗಿ ಕೇಳಿದರು. ಸೊ ಇದೇ ರೀತಿ ಲಾಸ್ಟ್ ಇಯರ್ ಪೇಪರಲ್ಲಿ ಕೂಡ ಈಸಿಯಾಗಿ ಕೇಳಿದರು. ಈ ವರ್ಷ ಅದೇ ರೀತಿ ಕೇಳ್ತಾರೆ ಆ್ಯನ್ಯುವಲಲ್ಲಿ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಚೇಂಜಸ್ ಆಗಿರುವಂಥ ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೂಡ ಕೊಡ್ಬೋದು. ಸೊ ನೋಡಿ, ಇಲ್ಲಿ ಏನಾಗಿದೆ, ಎಲ್ಲ ಅಸೆಟನ್ನು ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ ಎಲ್ಲ ಲ್ಯಾಬಿಲಿಟಿ, ಔಟ್ಸೈಡರ್ ಲ್ಯಾಬಿಲಿಟಿ ಎಲ್ಲದೂ ಇಲ್ಲಿ ಅಮೌಂಟನ್ನು ಪೇಯ್ಡ್ ಇನ್ ಫುಲ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಹಾಗೆಯೇ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಇದೆಲ್ಲ ಈಸಿ ಆಗಿರುವಂಥ ಅಡ್ಜಸ್ಟ್ಮೆಂಟ್ಗಳು, ಹೀಗೆ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಾನು ಈ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಇದಿಷ್ಟು ಪಾಯಿಂಟಿಗೆ ಯಾವ್ಯಾವ ರೀತಿ ಇಫೆಕ್ಟನ್ನು ಕೊಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ನಿಮಗೆ ಪಿನ್ ಟು ಪಿನ್ ಅಂದರೆ ಟೇಕನ್ ಓವರ್ ಆದಾಗ ಏನು ಮಾಡಬೇಕು, ಅಥವಾ ಲೋನ್ ಪಾರ್ಟ್ನರ್ ಲೋನ್ ಬಂದರೆ ಏನು ಮಾಡಬೇಕು, ಔಟ್ಸೈಡರ್ ಲೋನ್ ಬಂದರೆ ಏನು ಮಾಡಬೇಕು, ಸೊ ಇದೆಲ್ಲ ಪಿನ್ ಟು ಪಿನ್ ರಿವಿಷನ್ ಬೇಕಿದ್ರೆ ಈ ಕೆಳಗಡೆ ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಲ್ಲ ಲಿಂಕನ್ನು, ಎಕ್ಸಾಮ್ ಪ್ರಿಪ್ರೇಷನ್ ಪ್ಲೇ ಲಿಸ್ಟ್ ಲಿಂಕ್ ಏನಿದೆ, ಸೊ ಈ ಲಿಂಕಲ್ಲಿ ನಿಮಗೆ ಈ ಡಿಸೊಲ್ಯೂಷನ್ ಟಾಪಿಕನ್ನು ರಿವೈಸ್ ಮಾಡಿರೋ ವಿಡಿಯೋ ಸಿಗುತ್ತೆ, ಅದನ್ನು ನೋಡಿ ನೀವು ಇನ್ನೊಮ್ಮೆ ರಿವೈಸ್ ಮಾಡ್ಬೋದು, ಓಕೆನಾ. ಸೊ ಈ ಪ್ರಾಬ್ಲಮಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ಗಮನಿಸಬೇಕು. ರೇಷಿಯೋನ ಈ ರೀತಿ ಕೊಟ್ಟಿದ್ದಾರೆ, 1/2, 1/3, 1/6 ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ರೀತಿ ಕೊಟ್ಟಾಗ ಈ ಡಿನಾಮಿನೇಟರ್ ಏನಿದೆ ಅಥವಾ ಭಾಜಕ ಅಂತ ಕರಿತೀವಿ, ಸೊ ಇದು ಈಕ್ವಲ್ ಬರೋ ಹಾಗೆ ಮೊದಲು ರೇಷಿಯೋನ ಸೆಟ್ ಮಾಡ್ಕೋಬೇಕು. ಈ ಪ್ರಪೋರ್ಷನ್ಗಳಲ್ಲಿ ಎಲ್ಲ ಕಡೆ ಭಾಜಕ ಚೇಂಜ್ ಇದೆ ನೋಡಿ, ಅಥವಾ ಡಿನಾಮಿನೇಟರ್ ಚೇಂಜಸ್ ಇದೆ. ಸೊ ಇದೆಲ್ಲ ಒಂದೇ ರೀತಿ ಬರೋ ಹಾಗೆ ನಾವು ಕನ್ವರ್ಟ್ ಮಾಡಿಕೊಂಡು ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ 1/2 ಹಾಗೆ 1/3 ಮತ್ತು 1/6 ಅಂತ ಇದೆ. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿದಾಗ ಇದು ಮೂರನ್ನು ನಾವು ಒಂದು ನಂಬರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದು 6 ಆಗುತ್ತೆ. ಅಂದರೆ 3 ಮಗಿಲಿ ಅಥವಾ 3 ಟೇಬಲಲ್ಲಿ
ಬರುವಂಥ ಒಂದು ಸೇಮ್ ನಂಬರ್ ಅಂದರೆ ಅದು 6. ಸೊ ಎಲ್ಲದನ್ನು 6ಗೆ ಕನ್ವರ್ಟ್ ಮಾಡಿ ನಾವು ಬರಿತಾ ಹೋಗ್ತೀವಿ. 2 ಅನ್ನು 6 ಆಗಿ ಕನ್ವರ್ಟ್ ಮಾಡಬೇಕಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕಲ್ವಾ. ಸೊ 2 3s 6 ಕೆಳಗಡೆ ಬಂತು, ಮೇಲ್ಗಡೆ ನಂಬರ್ಗೂ ಅದನ್ನೇ ಇಂಟು ಮಾಡ್ತೀವಿ. 3 1s 3. ಹಾಗೆಯೇ ಇಲ್ಲಿ 1/3 ಇದೆ, 3 2s 6 ಆಗುತ್ತೆ. 6 ಕೆಳಗಡೆ ಬರಬೇಕಂದ್ರೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ನಂಬರಿಂದ ಮೇಲ್ಗಡೆನೂ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮೇಲ್ಗಡೆ 1 × 2 2 ಆಯಿತು, ಕೆಳಗಡೆ 3 × 2 6 ಆಗುತ್ತೆ. ಹಾಗೆಯೇ ಇಲ್ಲಿ 1/6 ಹಾಗೆ ಇಡ್ತೀವಿ, ಯಾಕಂದರೆ 6 ಸೇಮ್ ಇದೆ. ಸೊ ಅಲ್ಲಿಗೆ 3:2:1 ಆಗುತ್ತೆ ರೇಷಿಯೋ. ಓಕೆನಾ. ಸೊ ಈ ರೀತಿ ಕೆಳಗಡೆ ಡಿನಾಮಿನೇಟರ್ ಚೇಂಜಸ್ ಇದ್ದಾಗ ನಾವು 1:1:1 ಅಂತ ಬರೆಯೋದಲ್ಲ, ಈ ರೀತಿ ಕನ್ವರ್ಟ್ ಮಾಡಿಕೊಂಡು ಕೆಳಗಡೆ ನಂಬರನ್ನು ಕನ್ವರ್ಟ್ ಮಾಡಿಕೊಂಡು ಸೇಮ್ ನಂಬರಿಗೆ ರೇಷಿಯೋನ ನೋಡ್ಕೊಳ್ಬೇಕು. ಓಕೆ. ಸೊ ಈ ಒಂದು ಪಾಯಿಂಟ್ ನಿಮಗೆ ಗಮನಕ್ಕಿರಲಿ. ಇದು ಅಡ್ಮಿಷನಲ್ಲೂ ಹೀಗೆ ಕೊಡ್ಬೋದು, ಅಥವಾ ರಿಟೈರ್ಮೆಂಟಲ್ಲೂ ಕೊಡ್ಬೋದು, ಡಿಸೊಲ್ಯೂಷನಲ್ಲೂ ಕೊಡ್ಬೋದು. ಕೊಟ್ಟಾಗ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಓಕೆ. ಇನ್ನು ನೆಕ್ಸ್ಟ್ ಅಂತಂದರೆ ಇದರಲ್ಲಿ 2 ಮೆಥಡ್ ಇದೆ ನಿಮಗೆ ಗೊತ್ತಿರೋ ಹಾಗೆ. ಒಂದು ಎಲ್ಲ ಅಕೌಂಟ್ಗಳನ್ನು ಒಂದೇ ಸಾರ್ತಿ ಹಾಕುವಂಥದ್ದು, ಇನ್ನೊಂದು 1/1 ಹಾಕುವಂಥದ್ದು. ಸೊ ನಾನು ಆಲ್ಮೋಸ್ಟ್ ನನ್ನ ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಅಕೌಂಟ್ಗಳನ್ನ ಒಂದೇ ಸಲಕ್ಕೆ ಹಾಕ್ತೀನಿ. ಸೊ ಇದು ತುಂಬ ಈಸಿಯಾಗಿರೋ ಮೆಥಡ್. ನಿಮಗೆ ಈ ಮೆಥಡ್ ಪ್ರಾಕ್ಟೀಸ್ ಆಗಿಬಿಟ್ರೆ ಯಾವುದೇ ಒಂದು ಐಟಮ್ ಬಿಟ್ಟು ಹೋಗಲ್ಲ, ಎಲ್ಲದಕ್ಕೂ ಡಬಲ್ ಎಂಟ್ರಿ ಬಂದೇ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ಇನ್ ಡಿಸೊಲ್ಯೂಷನಲ್ಲಿ ಆ ಮೆಥಡನ್ನು ಫಾಲೋ ಮಾಡೋದ್ರಿಂದ ಒಂದೇ ಸಾರ್ತಿಗೆ ಟ್ಯಾಲಿ ಆಗುತ್ತೆ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಯಾಕಂದರೆ 2 ಎಂಟ್ರಿ ಏನಿದೆ ಎಲ್ಲ ಅಡ್ಜಸ್ಟ್ಮೆಂಟ್ಗೆ 2 ಎಂಟ್ರಿನ ನಾವು ಅಲ್ಲಲ್ಲಿನೇ ಕೊಡ್ತಾ ಹೋಗ್ಬೋದು. ಒಂದು ಎಂಟ್ರಿನ ರಿಯಲೈಸೇಷನ್ ಅಕೌಂಟಲ್ಲಿ ಮಾಡಿದ ತಕ್ಷಣ ಇನ್ನೊಂದು ಅಕೌಂಟಲ್ಲಿ ಮತ್ತೊಂದು ಇಫೆಕ್ಟನ್ನು ಕೊಡ್ಬೋದು. ಸೊ ಹಾಗಾಗಿ ನಾನು ಆ ಮೆಥಡನ್ನು ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಮೆಥಡ್ ಯಾವುದಿದೆ ಅದನ್ನೇ ಅಡಾಪ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಚೇಂಜಸ್ ಮಾಡೋದು ಬೇಡ. ಸೊ ಮೊದಲಿಗೆ ಇದರ ರಿವಿಷನ್ ಪಾಯಿಂಟ್ಗಳನ್ನು, ಈ ಒಂದು ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ರಿವಿಷನ್ ಪಾಯಿಂಟ್ಗಳನ್ನು ಹೇಳ್ಬಿಡ್ತೀನಿ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಔಟ್ಸೈಡರ್ ಲ್ಯಾಬಿಲಿಟಿಗಳನ್ನು ಅಂದರೆ ಕ್ರೆಡಿಟರ್, ಬಿಲ್ಸ್ ಪೇಯೇಬಲ್ ಏನಿದೆ ಇದನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದೆಲ್ಲ ಪೇಮೆಂಟ್ ಮಾಡುವಂಥ ಲ್ಯಾಬಿಲಿಟಿ ಇದೆ ಅದು ಕ್ರೆಡಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟಿಗೆ ಹೋಗುತ್ತೆ. ನೋಡಿ, ಲ್ಯಾಬಿಲಿಟಿ ಸೈಡಲ್ಲಿರೋ ಎಲ್ಲ ಅಕೌಂಟ್ಗಳು ಕೂಡ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ಎಂಟ್ರಿ ಆಗುತ್ತವೆ. ಹಾಗೆ ಅಸೆಟ್ ಸೈಡಲ್ಲಿರುವಂಥ ಎಲ್ಲ ಐಟಮ್ಗಳು ಕೂಡ ಯಾವುದೇ ಒಂದು ಅಕೌಂಟಿನ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತವೆ. ಆದರೆ PBD ಒಂದು ಇದರಲ್ಲಿ ಎಕ್ಸೆಪ್ಷನಲ್ ಕೇಸ್. PBD ಅಂದರೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಇಟ್ ಇಸ್ ಅ ಲ್ಯಾಬಿಲಿಟಿ. ಇದನ್ನು ಡೆಟರ್ಸಲ್ಲಿ ಮೈನಸ್ ಮಾಡಿ ನಾವು ತೊಗೋತೀವಿ. ಹಾಗಾಗಿ ಇದು ಕಾಂಟ್ರಾ ಅಸೆಟ್, ಅಂದರೆ ಅಸೆಟ್ ಅಲ್ಲ, ಅದು ಲ್ಯಾಬಿಲಿಟಿ ಸೈಡಿಗೆ ಹೋಗುವಂಥ ಐಟಮ್. ಹಾಗಾಗಿ ನಾವು ಲ್ಯಾಬಿಲಿಟಿಗಳನ್ನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಆ ಕಡೆನೇ PBD ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಆಯಿತಾ. ಆ್ಯಂಡ್ ಇಲ್ಲಿ ರೂಲ್ ಏನಪ್ಪ ಅಂದರೆ ಔಟ್ಸೈಡರ್ ಲ್ಯಾಬಿಲಿಟಿ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್. ಹಾಗೆ ಕ್ಯಾಪಿಟಲ್ ಅಕೌಂಟ್, P&L ಅಕೌಂಟ್ ಮತ್ತು ಎನಿ ರಿಸರ್ವ್ಸ್ ಇದ್ದರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಸೈಡಿಗೆ ಹೋಗುತ್ತೆ. ಸೊ P&L ಅಕೌಂಟ್ ಈ ಸೈಡ್ ಇದ್ದರೆ, ಲ್ಯಾಬಿಲಿಟಿ ಸೈಡ್ ಇದ್ದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಹಾಗೆಯೇ ಸಪೋಸ್ ಅಸೆಟ್ ಸೈಡಲ್ಲಿ ಕೊಟ್ಟಿದ್ರೆ, P&L ಅಕೌಂಟ್ ಅಂತೇಳಿ ಅಸೆಟ್ ಸೈಡಲ್ಲಿ ಇದ್ದರೆ ಆಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಆ್ಯಂಡ್ P&L ಅಕೌಂಟ್ ಮತ್ತು ರಿಸರ್ವ್ಸ್ ಎರಡೂ ಕೂಡ ಪಾರ್ಟ್ನರ್ಸಿನ ರೇಷಿಯೋದಲ್ಲಿ, ಅವರ ರೇಷಿಯೋ ಯಾವುದಿರುತ್ತೆ ಆ ರೇಷಿಯೋದಲ್ಲಿ 3 ಜನರಿಗೆ ಶೇರ್ ಮಾಡ್ತೀವಿ. ಸೊ ಇಲ್ಲಿ 6000 ಇತ್ತು, 3:1 ಅಂಥೇಳಿ 3:2:1 ರೇಷಿಯೋದಲ್ಲಿ ಹಂಚಿದ್ದೀವಿ. ಆಯಿತಾ. ಇನ್ನು ನೆಕ್ಸ್ಟ್ ಅಂತಂದರೆ ಯಾವುದಾದ್ರೂ ಪಾರ್ಟ್ನರ್ ಲೋನ್ ಇದ್ದರೆ, ಇಲ್ಲಿ ಕೊಟ್ಟಿಲ್ಲ, ಪಾರ್ಟ್ನರ್ ಲೋನ್ ಇದ್ದರೆ ಅದನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಹಾಕ್ತೀವಿ. ಹಾಗೆ ಬೇರೆಯವರ ಲೋನ್ ಇದ್ದರೆ, ಔಟ್ಸೈಡರ್ ಲೋನ್ ಅಥವಾ ಬ್ಯಾಂಕ್ ಲೋನ್ ಇದ್ದಾಗ ಅದನ್ನು ಇದೇ ರೀತಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯೇಬಲ್ ಎಲ್ಲ ಹೇಗೆ ಹಾಕ್ತೀವಲ್ಲ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಅದೇ ರೀತಿ ಹಾಕ್ತೀವಿ. ಆಯಿತಾ. ಇನ್ನು ನೆಕ್ಸ್ಟ್ ಅಸೆಟ್ ಸೈಡ್ಗೆ ಬಂದರೆ ಇಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ಗಳು ನಮಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತವೆ. ಸೊ ಕ್ಯಾಶ್ ಇದ್ರೂ ಇಲ್ಲೇ ಬರುತ್ತೆ, ಬ್ಯಾಂಕ್ ಇದ್ರೂ ಇಲ್ಲಿ ಬರುತ್ತೆ. ಅವರು ಯಾವುದನ್ನು ಕೊಟ್ಟಿದ್ದಾರೆ ಆ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಮತ್ತು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸಿಗೂ ಕೂಡ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದಿದ್ವಿ. ಹಾಗೆ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸಿಗೂ ಕೂಡ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಇನ್ ಕೇಸ್ ಎರಡೂ ಕೊಟ್ಟರೆ, ಬ್ಯಾಂಕ್ ಮತ್ತು ಕ್ಯಾಶ್ ಎರಡೂ ಕೊಟ್ಟರೆ ಎರಡನ್ನೂ ಇಲ್ಲೇ ತೊಗೋಬೇಕು. ಅಂದರೆ ಒಂದಕ್ಕೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ ಅದಕ್ಕೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು, ಇನ್ನೊಂದು ಅಕೌಂಟಿಗೆ ಅದ್ರ ಹೆಸರು ಬರೀಬೇಕು. ಸಪೋಸ್ ಇಲ್ಲಿ ಕ್ಯಾಶ್ 10,000, ಬ್ಯಾಂಕ್ 1,000 ಅಂತ ಕೊಟ್ಟಿದ್ರೆ ಕ್ಯಾಶ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000 ಅಂತ ಬರಿತೀವಿ. ಹಾಗೆ ಟು ಬ್ಯಾಂಕ್ ಅಕೌಂಟ್ 1,000 ಅಂತ ಬರಿಬೇಕು. ಈ ರೀತಿಯಾಗಿ ಎರಡನ್ನೂ ನಾವು ಇದೇ ಅಕೌಂಟಲ್ಲಿ ತೊಗೊಳ್ಬೇಕಾಗತ್ತೆ. ಮತ್ತು P&L ಅಕೌಂಟ್ ಈ ಕಡೆ ಕೊಟ್ಟರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಆಗಲೇ ಹೇಳಿದೆ ಅಲ್ವಾ, ಅಸೆಟ್ ಸೈಡ್ ಐಟಮ್ ಗೋಸ್ ಟು ಡೆಬಿಟ್ ಸೈಡ್ ಆಫ್ ಎನಿ ಅಕೌಂಟ್. ಹಾಗೆ ಉಳಿದೆಲ್ಲ ಅಸೆಟ್ಗಳು ಕೂಡ 1/1 ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಬಟ್ ಈ PBD ಏನಿದೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಏನಿದೆ, ಇದನ್ನು ಮಾತ್ರ ನಾವು ಈ ರೀತಿಯಾಗಿ ಲ್ಯಾಬಿಲಿಟಿ ಯಾವ ಕಡೆ ಟ್ರಾನ್ಸ್ಫರ್ ಆಗುತ್ತೋ ಆ ಸೈಡಲ್ಲಿ ಬರಿತೀವಿ. ಸೊ ಇಲ್ಲಿ ನೋಡಿ PDD 400 ಇಲ್ಲಿ ಬರೆದಿದ್ದೀವಿ. ಹಾಗೆ ಈ ಡೆಟರ್ಸ್ 8,000 ಏನಿತ್ತು, ಸೊ ಈ 8,000 ಇನ್ನರ್ ಕಾಲಮ್ ವ್ಯಾಲ್ಯೂನ ಮಾತ್ರ ನಾವು ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟಲ್ಲಿ
ರೆಕಾರ್ಡ್ ಮಾಡ್ತೀವಿ. ಸೊ ಇದಿಷ್ಟು ಎಂಟ್ರೀಸ್ ಮುಗಿದ ನಂತರ ನಾವು ಅಡ್ಜಸ್ಟ್ಮೆಂಟಿಗೆ ಹೋಗ್ತೀವಿ. ಸೊ ಇದೆಲ್ಲವನ್ನು ಫಸ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ ಮೂರು ಕಡೆಗೆ, ಅಂದರೆ 3 ಅಕೌಂಟಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಅದಾದಮೇಲೆ ಈಗ 3 ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನು ನಮಗೆ ಕೊಡ್ತಾರೆ. ಒಂದು ಅಸೆಟ್ ರಿಯಲೈಸ್ ಆಗೋದು ಅಂದರೆ ಈಗ ಡಿಸೊಲ್ಯೂಷನ್ ಅಂದರೆ ಏನು, ಎಂಡ್ ಆಗ್ತಾ ಇದೆ ಫರ್ಮ್ ಅಂತ. ಹಾಗಾಗಿ ನಾವು ಇರೋವಂಥ ಎಲ್ಲ ಅಸೆಟ್ಗಳನ್ನು ಮಾರಬೇಕು, ಹಾಗೆ ಇರೋವಂಥ ಎಲ್ಲ ಲಯಬಿಲಿಟಿಗಳನ್ನ ಪೇ ಮಾಡಬೇಕು. ಅದಕ್ಕೋಸ್ಕರ ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದು. ಹಾಗಾಗಿ ಈ ಒಂದು ಅಸೆಟ್ಗಳನ್ನು ರಿಯಲೈಸ್ ಮಾಡಲಿಕ್ಕೆ ಅಥವಾ ಅದನ್ನು ಸೇಲ್ ಮಾಡಿ ದುಡ್ಡು ತೊಗೊಳ್ಳಿಕ್ಕೆ ನಮಗೆ ಎಂಟ್ರಿ ಯಾವ ಕಡೆ ಬರುತ್ತೆ, ಅಪೋಸಿಟ್ ಸೈಡಲ್ಲಿ ಬರುತ್ತೆ ನೋಡಿ. ಇದೆಲ್ಲ ಟ್ರಾನ್ಸ್ಫರ್ ಎಂಟ್ರಿ ಈ ಕಡೆ ಬಂದಿದೆ ಡೆಬಿಟ್ ಸೈಡಲ್ಲಿ. ಇದರ ರಿಯಲೈಸೇಷನ್ ಎಂಟ್ರಿ ಅಥವಾ ಅದನ್ನು ಸೇಲ್ ಮಾಡಿ ಬಂದಿರೋ ಅಮೌಂಟ್ ಏನಿರುತ್ತೆ ಅದಕ್ಕೆ ಎಂಟ್ರಿ ಅಪೋಸಿಟ್ ಸೈಡಲ್ಲಿ ಬರುತ್ತೆ. ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಯಾವುದಿದೆ ಇದರಲ್ಲಿ ಆ ಅಕೌಂಟ್ ತೊಗೋತೀವಿ. ಸೊ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೆದು ಇಲ್ಲಿ ಏನೇನು ಅಸೆಟ್ಗಳು ಇವೆ, ಸೊ ಅಪ್ ಟು ಹಿಯರ್ ಇಲ್ಲಿ ತನಕ ಎಲ್ಲ ಅಸೆಟ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದೆಲ್ಲ ಅಸೆಟ್ಗಳನ್ನು 1 by 1 ಇಲ್ಲಿ ರಿಯಲೈಸ್ ಮಾಡ್ತಾ ಹೋಗಬೇಕು. ಅವರು ವ್ಯಾಲ್ಯೂ ಕೊಟ್ಟರು ಮಾಡ್ತೀವಿ, ಕೊಟ್ಟಿಲ್ಲ ಅಂದರೂ ಮಾಡ್ತೀವಿ. ಅವರು ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ ಆ ಒಂದು ಅಸೆಟಿಗೆ ಅಂದರೆ ಇಲ್ಲಿ ಯಾವ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂಗೆ ರಿಯಲೈಸ್ ಮಾಡಬೇಕು. ಸೊ ಯಾವುದೋ ಒಂದು ಅಸೆಟ್ ಬಗ್ಗೆ ಏನೋ ಇನ್ಫಾರ್ಮೇಷನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರಲಿಲ್ಲ ಅಂದರೂ ಕೂಡ ಇಲ್ಲಿ ಇರೋವಂಥ ವ್ಯಾಲ್ಯೂಗೆ ನಾವು ಅದನ್ನು ರಿಯಲೈಸ್ ಮಾಡಲೇಬೇಕು. ಎಕ್ಸೆಪ್ಷನಲ್ ಕೇಸ್ ಅಂದರೆ ಗುಡ್ ವಿಲ್ ಮಾತ್ರ. ಗುಡ್ ವಿಲ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ, ಬಟ್ ಈ ಅಡ್ಜಸ್ಟ್ಮೆಂಟಲ್ಲಿ ಗುಡ್ ವಿಲ್ ವ್ಯಾಲ್ಯೂ ಕೊಟ್ಟಿಲ್ಲ, ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅವಾಗ ಅದನ್ನು ಈ ಕಡೆ ತೊಗೊಳ್ಳಲ್ಲ. ಅದನ್ನು ಹೊರತುಪಡಿಸಿ ಮತ್ತೆಲ್ಲ ಅಸೆಟ್ಗಳನ್ನು ಈ ಕಡೆಗೆ ತೊಗೊಳ್ಳೇಬೇಕು. ಓಕೆನಾ. ಸೊ ಇನ್ ಕೇಸ್ ಟೇಕನ್ ಓವರ್ ಆದರೆ ಒಂದು ತೊಗೊಳ್ಳಲ್ಲ. ಟೇಕನ್ ಓವರ್ ಆದರೆ ಬೈ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಬರುತ್ತೆ, ಅದು ಸಪ್ರೇಟ್. ಅದನ್ನು ಬಿಟ್ಟು ಮತ್ತು ಯಾವೆಲ್ಲ ಅಸೆಟ್ಗಳಿವೆ ಟೇಕನ್ ಓವರ್ ಆಗಿರೋ ಅಸೆಟ್ ಬಿಟ್ಟು ಮತ್ತು ಯಾವುದಿದೆ ಅದೆಲ್ಲ ಇಲ್ಲಿ ಬರಿತೀವಿ. ಹಾಗೆ ಯಾವುದಾದ್ರೂ ಅನ್ರೆಕಾರ್ಡೆಡ್ ಅಸೆಟ್ಗಳಿದ್ರೆ ಲೈಕ್ ಇನ್ವೆಸ್ಟ್ಮೆಂಟನ್ನು ಅನ್ರೆಕಾರ್ಡೆಡ್ ಅಂತ ಕೊಟ್ಟಿದ್ರೆ ಅಥವಾ ವೆಹಿಕಲ್ ಅನ್ರೆಕಾರ್ಡೆಡ್ ಅಂತ ಹೇಳಿ ಕೊಟ್ಟಿದ್ರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಲೇಬೇಕು. ಕ್ಯಾಶ್ ಅಕೌಂಟ್ ಅನ್ನುವಂಥ ಹೆಡ್ಡಿಂಗ್ ಅಂಡರಲ್ಲಿ ಇದಿಷ್ಟನ್ನು ಇನ್ನರ್ ಕಾಲಮಲ್ಲಿ ಬರೆದು ರಿಯಲೈಸ್ಡ್ ವ್ಯಾಲ್ಯೂ ಬರಿಬೇಕು. ಅದನ್ನು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಡೆಟರ್ 10,800, ಹಾಗೆ ಸ್ಟಾಕ್ 16,000, ಫರ್ನಿಚರ್ 6,000, ಮೋಟರ್ ಕಾರ್ 45,000 ಈ ರೀತಿ ಕೊಟ್ಟಿದ್ದಾರಲ್ಲ, ಇದೆಲ್ಲ 1 by 1 ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಲ್ಲಿ ಟೋಟಲನ್ನು ಬರಿತೀವಿ. ಸೊ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಹಾಕಬೇಕು. ನೋಡಿ ಅಪೋಸಿಟ್ ಎಂಟ್ರಿ, ನೀವು ರಿಯಲೈಸೇಷನ್ ಅಕೌಂಟಲ್ಲಿ ಒಂದು ಸಲ ಹಾಕಿಬಿಟ್ರೆ ಇದರ ಅಪೋಸಿಟ್ ಎಂಟ್ರಿನ ಕನ್ಸರ್ನ್ಡ್ ಅಕೌಂಟಲ್ಲಿ ಹಾಕಿದರೆ ಮುಗೀತು. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಬಂದಿದೆ ಅಂದಮೇಲೆ ಇದಕ್ಕೆ ಇನ್ನೊಂದು ಎಂಟ್ರಿಯಲ್ಲಿ ಬರಬೇಕು. ಕ್ಯಾಶ್ ಆರ್ ಬ್ಯಾಂಕಲ್ಲಿ ಡೆಬಿಟ್ ಸೈಡಲ್ಲಿ ಬರಬೇಕು. ಸೊ ಅಪೋಸಿಟ್ ಎಂಟ್ರಿ ರಿಯಲೈಸೇಷನಲ್ಲಿ ಬೈ ಕ್ಯಾಶ್ ಬಂದಿದೆ, ಕ್ಯಾಶಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಔಟರ್ ಕಾಲಮ್ ಅಮೌಂಟನ್ನು ಮಾತ್ರ ಬರಿತೀವಿ 77,800 ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಈ ರೀತಿಯಾಗಿ ಎಂಟ್ರಿಯನ್ನು ನಾವು ಮಾಡ್ತೀವಿ. ಸೊ ನಿಮಗೆ ನೆನಪಿರಲಿ, ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರತಿಯೊಂದು ಐಟಮಿಗೆ ಒಂದೊಂದೇ ಕಡೆ ಟ್ರಾನ್ಸ್ಫರ್ ಆಗುವಂಥದ್ದು. ಹಾಗೆಯೇ ಅಡ್ಜಸ್ಟ್ಮೆಂಟ್ಗಳಿಗೆ, ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಗಳಿಗೆ 2 ಇಫೆಕ್ಟನ್ನು ನಾವು ಕೊಡಬೇಕು. ಒಂದು ಕಡೆ ಮಾಡಿದರೆ ಮುಗ್ದಿಲ್ಲ, ಅದಕ್ಕೆ ಇನ್ನೊಂದು ಇಫೆಕ್ಟನ್ನು ಬೇರೆ ಅಕೌಂಟಲ್ಲಿ ಕೊಡಬೇಕಾಗತ್ತೆ. ಓಕೆನಾ. ಈಗ ಅಸೆಟನ್ನು ರಿಯಲೈಸ್ ಮಾಡಿದ್ವಿ, ಹಾಗೆಯೇ ನಾವು ಈ ಏನೆಲ್ಲ ಲಯಬಿಲಿಟಿಗಳನ್ನು ಪೇ ಮಾಡೋದಿದೆ ಅದನ್ನು ಕೂಡ ಅಪೋಸಿಟ್ ಸೈಡಲ್ಲಿ ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಏನೇನು ಲಯಬಿಲಿಟಿ ಇದೆ ಆಲ್ ಓಕೆ, PDD ಹೊರತುಪಡಿಸಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಒಂದನ್ನು ಹೊರತುಪಡಿಸಿ ಮತ್ತೆಲ್ಲ ಲಯಬಿಲಿಟಿಗಳು ಏನೇನಿದೆ ರಿಯಲೈಸೇಷನ್ ಅಕೌಂಟಲ್ಲಿ ಇದೆಲ್ಲವನ್ನು ಈ ಕಡೆಗೆ ತೊಗೊಳ್ಳೇಬೇಕು. ಸೊ ಈ ಲಯಬಿಲಿಟಿ ಪೇ ಮಾಡಿದ್ದಕ್ಕೆ ಎಂಟ್ರಿ ಏನು ಹಾಕ್ತೀವಿ, ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ಟು ಕ್ಯಾಶ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಲಯಬಿಲಿಟೀಸ್ ಪೇಡ್ ಅಂತ ಬರೆದು ಇಲ್ಲಿರುವಂಥ ಪ್ರತಿಯೊಂದು ಲಯಬಿಲಿಟಿಗಳನ್ನು 1 by 1 ಲಿಸ್ಟ್ ಔಟ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಏನಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ನೋಡ್ಕೊಳ್ತೀವಿ. ಇಲ್ಲಿ ಏನು ಹೇಳಿದ್ದಾರೆ, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ವರ್ ಪೇಡ್ ಇನ್ ಫುಲ್ ಅಂತ ಇತ್ತು. ಸೊ ಇದನ್ನು ಈ ಅಮೌಂಟ್ ಏನಿತ್ತು ಪೇಮೆಂಟ್ ಮಾಡೋದು ಅದನ್ನು ಫುಲ್ಲಾಗಿ ಪೇ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ 1 by 1 ಈ ರೀತಿ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆದು ಔಟರ್ ಕಾಲಮಲ್ಲಿ ಬರಿತೀವಿ. ಸೊ ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇತ್ತು ನೋಡಿ, ದೆರ್ ವಾಸ್ ಆನ್ ಔಟ್ಸ್ಟ್ಯಾಂಡಿಂಗ್ ಬಿಲ್ ಫಾರ್ ರಿಪೇರ್ಸ್ ವಿಚ್ ಹ್ಯಾಡ್ ಟು ಬಿ ಪೇಡ್ ₹200 ಅಂತ ಇತ್ತು. ಇಲ್ಲಿ ಬರೆದಿರುವಂಥ ಔಟ್ಸೈಡರ್ ಲಯಬಿಲಿಟಿ ಬಿಟ್ಟು ಮತ್ತು ಯಾವುದೇ ಒಂದನ್ನು ಪೇಮೆಂಟ್ ಮಾಡಬೇಕು ಅಂತ ಏನಾದರೂ ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಿದ್ರೆ ಅದು ಕೂಡ ಒಂದು ಲಯಬಿಲಿಟಿ ಆಗುತ್ತೆ. ಅದನ್ನು ಕೂಡ ನಾವು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಇದೇ ಟು ಕ್ಯಾಶ್ ಅಕೌಂಟ್ ಅನ್ನುವಂಥ ಹೆಡಿಂಗ್ ಅಂಡರಲ್ಲಿ ತೊಗೋತೀವಿ. ಸೊ ಇದಕ್ಕೆ ನಾವೇನಂತ ಹೇಳೋಣ, ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್ ಫಾರ್ ರಿಪೇರ್ಸ್ ಅಂತ ಇದೆ, ನಾವು ಅದನ್ನ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ ಅಂತ ಬರೆದ್ವಿ. ಇಟ್ ಈಸ್ ಅ ಲಯಬಿಲಿಟಿ. ಈ ಮೊದಲು ರೆಕಾರ್ಡ್ ಆಗಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ ನಮಗೆ ಅದೊಂದು ಪೆಂಡಿಂಗ್ ಇದೆ ಈ ರಿಪೇರ್ ಬಿಲ್ಲು ಅನ್ನೋದು. ಹಾಗಾಗಿ ನಾವು ಅದನ್ನು ಈಗ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ 200 ಇದ್ರ ಜೊತೆಗೆ ಸೇರಿಸ್ಕೊಂಡ್ವಿ. ಟೋಟಲ್ 25,200 ಆಯಿತು. ಸೊ ಸಪೋಸ್ ಇಲ್ಲೇನಾದರೂ ಕ್ರೆಡಿಟರ್ಸ್ ಪೇಡ್ ಅಟ್ ಎ ಡಿಸ್ಕೌಂಟ್ ಆಫ್ 10% ಈ ರೀತಿ ಏನಾದರೂ ಕೊಟ್ಟಿದ್ರೆ 10% ಲೆಸ್ ಮಾಡಿ ಇಲ್ಲಿ ತೊಗೋಬೇಕು. ಆಯಿತಾ, ಇಲ್ಲಿ ತೊಗೊಳ್ಳುವಾಗ 10%ನ್ನು ಲೆಸ್ ಮಾಡಿ ತೊಗೋತೀವಿ.
ಇದಕ್ಕೆ ಒಂದು ಎಂಟ್ರಿ ಇಲ್ಲಿ ಬರೆದ್ವಿ. ಈಗ 25,200 ಔಟರ್ ಕಾಲಮ್ ಅಮೌಂಟ್ ಬಂತು. ಇದಕ್ಕೆ ಮತ್ತೊಂದು ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಬರಿತೀವಿ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ಟು ಕ್ಯಾಶ್ ಅಂತ ಬಂದಿದೆ. ಹಾಗಾಗಿ ಇನ್ನೊಂದು ಎಂಟ್ರಿನ ನಾವು ಇಲ್ಲಿ ಬರಿತೀವಿ. ಕ್ಯಾಶ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್, ಲಯಬಿಲಿಟೀಸ್ ಪೇಡ್ ಅಂತ ಬರಿತೀವಿ. ಸೊ ಇದೆಲ್ಲ 1 by 1 ಲಿಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಔಟರ್ ಕಾಲಮ್ ಅಮೌಂಟನ್ನು ಇಲ್ಲಿ ಬರ್ಕೋತೀವಿ. ಇದಾದಮೇಲೆ ನೆಕ್ಸ್ಟ್ ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡಿಗೆ ಹೋಗ್ತೀವಿ. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇ ಆಗಿದ್ದಕ್ಕೆ ಆಗಲೇ ಹೇಳಿದೆ ಅಲ್ವಾ, ಯಾವುದೇ ಪೇಮೆಂಟ್ ಆಗಿದ್ದಕ್ಕೆ ನಾವು ಎಂಟ್ರಿನ ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಹಾಕ್ತೀವಿ. ಸೊ ಅದಕ್ಕೆ ಕೂಡ ಲಯಬಿಲಿಟಿ ಪೇ ಮಾಡಿದ್ದಕ್ಕೆ ಏನು ಎಂಟ್ರಿ ಹಾಕಿದ್ದೀವಿ, ಸೇಮ್ ಎಂಟ್ರಿ ಹಾಕ್ತೀವಿ. ಟು ಕ್ಯಾಶ್ ಅಕೌಂಟ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಅಂತ ಬರೆದ್ವಿ. 600 ಅಂತ ಕೊಟ್ಟಿದ್ರು ನೋಡಿ ಇಲ್ಲಿ. ಸೊ ಈ 600 ಇಲ್ಲಿ ಬರೆದ್ವಿ. ಇದಕ್ಕೆ ಅಪೋಸಿಟ್ ಎಂಟ್ರಿ ಅಥವಾ ಇನ್ನೊಂದು ಎಂಟ್ರಿನ ನಾವು ಅಪೋಸಿಟ್ ಅಕೌಂಟಲ್ಲಿ ಹಾಕ್ತೀವಿ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟು ಕ್ಯಾಶ್ ಅಂತ ಬಂದಿದೆ, ಹಾಗಾಗಿ ಇನ್ನೊಂದು ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಂತ ಬರಿತೀವಿ. ಸೊ 600 ಬರೆದ್ವಿ, ಹಾಗೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಅಂತ ಬ್ರ್ಯಾಕೆಟಲ್ಲಿ ಬರಿತೀವಿ. ಇದು ನಿಮಗೆ ನೆನಪಿರಲಿ, ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಬರೆಯೋದಿಲ್ಲ, ನಾವು ಟು ಕ್ಯಾಶ್ ಅಕೌಂಟ್ ಅಂತಾನೆ ಬರಿಬೇಕು. ಹಾಗೆ ಇಲ್ಲಿ ಬರೆಯುವಾಗಲೂ ಕೂಡ ಬೈ ರಿಯಲೈಸೇಷನ್ ಅಕೌಂಟ್ ಅಂತಾನೆ ತಗೋಬೇಕು, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಕೌಂಟ್ ಅಂತ ತಗೋಬಾರ್ದು. ಬ್ರ್ಯಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಅಂತ ಬರಿಬೇಕು. ಓಕೆನಾ? ಸೊ ಅಲ್ಲಿಗೆ 3 ಅಡ್ಜಸ್ಟ್ಮೆಂಟ್ಗಳಿಗೆ, ಈ 3 ಅಡ್ಜಸ್ಟ್ಮೆಂಟ್ಗಳಿಗೆ ಡಬಲ್ ಎಂಟ್ರಿ ಮಾಡಿದ್ವಿ. ಇನ್ ಕೇಸ್ ಯಾವುದಾದ್ರೂ ಟೇಕನ್ ಓವರ್ ಎಂಟ್ರಿ ಕೊಟ್ಟಿದ್ರೆ, ಈಗ ಅಸೆಟ್ ಟೇಕನ್ ಓವರ್ ಆಗಿದ್ರೆ ಅಸೆಟ್ ರಿಯಲೈಸ್ ಆಗೋದು ಯಾವ ಸೈಡಲ್ಲೋ ಆ ಸೈಡಿಗೆ ಎಂಟ್ರಿ ಬರುತ್ತೆ. ಟೇಕನ್ ಓವರ್ ಆಗೋದಂದ್ರೇನು, ಒಬ್ಬ ಪಾರ್ಟ್ನರ್ ಅದನ್ನು ತೊಗೊಂಡು ಹೋಗ್ತಾ ಇದ್ದಾನೆ ಅಂತ. ಯಾವುದೇ ಅಸೆಟನ್ನು ಪಾರ್ಟ್ನರ್ ಟೇಕನ್ ಓವರ್ ಮಾಡಿದ್ರೆ ಅಪೋಸಿಟ್ ಸೈಡಲ್ಲಿ ಎಂಟ್ರಿ, ಇಲ್ಲಿ ಟ್ರಾನ್ಸ್ಫರ್ ಎಂಟ್ರಿ, ಈ ಕಡೆ ಟೇಕನ್ ಓವರಿಗೆ ಮತ್ತು ರಿಯಲೈಸಿಗೆ ಎಂಟ್ರಿ ಆಗುತ್ತೆ. ಹಾಗೆಯೇ ಎಲ್ಲ ಲಯಬಿಲಿಟಿ ಟ್ರಾನ್ಸ್ಫರ್ ಎಂಟ್ರಿ ಕ್ರೆಡಿಟ್ ಸೈಡಲ್ಲಿ, ಅದರ ಅಪೋಸಿಟ್ ಸೈಡಲ್ಲಿ ಅದು ಪೇಮೆಂಟ್ ಆಗಿದ್ದಕ್ಕೆ ಅಥವಾ ಅದನ್ನು ಟೇಕನ್ ಓವರ್ ಮಾಡಿದ್ದಕ್ಕೆ ಎಂಟ್ರಿ ಹಾಕ್ತೀವಿ. ಓಕೆ, ಸೊ ಯಾವುದೇ ಕ್ರೆಡಿಟರ್ ಇರಲಿ, ಬಿಲ್ಸ್ ಪೇಯಬಲ್ ಇರಲಿ, ಅಥವಾ ಯಾವುದೇ ಒಂದು ಔಟ್ಸೈಡರ್ ಲೋನನ್ನು, ಈಗ ಮಿಸ್ಸಸ್ ಏಸ್ ಲೋನ್ ಅಂತ ಕೊಡ್ಬೋದು. ಸೊ ಹಾಗೆಲ್ಲ ಕೊಟ್ಟಾಗ ಯಾವುದೋ ಒಂದು ಪಾರ್ಟ್ನರ್ನ ವೈಫಿನ ಲೋನ್ ಆಗಿರುತ್ತೆ, ಅದು ಕೂಡ ಔಟ್ಸೈಡರ್ ಲೋನ್ ಆಗಿರುತ್ತೆ, ಅದನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿರ್ತೀವಿ ಇಲ್ಲಿ ಟ್ರಾನ್ಸ್ಫರ್ ಎಂಟ್ರಿನ. ಅದನ್ನು ಪೇಮೆಂಟ್ ಮಾಡುವಾಗ ಏನಾದರೂ ಟೇಕನ್ ಓವರ್ ಆಗಿದೆ ಅಂತ ಕೊಟ್ಟಿದ್ರೆ ಆಗ ಎಂಟ್ರಿ ಯಾವ ಕಡೆ ಬರುತ್ತೆ, ಅಪೋಸಿಟ್ ಸೈಡಲ್ಲಿ ಬರುತ್ತೆ. ಸೊ ಯಾವುದೇ ಟೇಕನ್ ಓವರ್ ಎಂಟ್ರಿಗೆ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಬರಿಬಾರ್ದು. ಯಾರು ಟೇಕನ್ ಓವರ್ ಮಾಡಿದ್ದಾರೆ ಅವರ ಕ್ಯಾಪಿಟಲ್ ಅಕೌಂಟನ್ನು ತೊಗೋಬೇಕು. ಸೊ ಬೈ ಎಸ್ ಕ್ಯಾಪಿಟಲ್, ಬೈ ಬಿಸ್ ಕ್ಯಾಪಿಟಲ್, ಈ ರೀತಿ. ಅಸೆಟ್ ಟೇಕನ್ ಓವರ್ ಆದರೆ ಈ ಕಡೆಲೆ, ಹಾಗೆ ಲಯಬಿಲಿಟಿ ಟೇಕನ್ ಓವರ್ ಆದರೆ ಈ ಕಡೆಗೆ 2 A's ಕ್ಯಾಪಿಟಲ್ 2 B's ಕ್ಯಾಪಿಟಲ್, ಈ ರೀತಿಯಾಗಿ. ಹಾಗೆ ಅಪೋಸಿಟ್ ಎಂಟ್ರಿ ಕ್ಯಾಶ್ ಅಕೌಂಟಲ್ಲಿ ಬರೋದಿಲ್ಲ, ಬದಲಾಗಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಟೇಕನ್ ಓವರ್ ಆಗಿದ್ದಕ್ಕೆ ಅಪೋಸಿಟ್ ಎಂಟ್ರಿ. ಸಪೋಸ್ ಇಲ್ಲಿ ಟೇಕನ್ ಓವರ್ ಆಗಿದ್ರೆ, ಅಸೆಟ್ ಟೇಕನ್ ಓವರ್ ಆಗಿದ್ರೆ ಇಲ್ಲಿ ಎಸ್ ಕ್ಯಾಪಿಟಲ್ ಬಂತು, ಹಾಗೆ ಎಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ರಿಯಲೈಸೇಷನ್. ಹಾಗೆ ಲಯಬಿಲಿಟಿ ಟೇಕನ್ ಓವರ್ ಆಗಿದ್ರೆ ಈ ಸೈಡಲ್ಲಿ ಎಂಟ್ರಿ ಬರುತ್ತೆ, ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಬರುತ್ತಲ್ವಾ, 2 A's ಕ್ಯಾಪಿಟಲ್ ಅಂತ ಬರುತ್ತೆ ಎ ಟೇಕನ್ ಓವರ್ ಮಾಡಿದರೆ. ಹಾಗೆಯೇ ಎ ಕ್ಯಾಪಿಟಲ್ ಅಕೌಂಟಲ್ಲಿ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಇಲ್ಲಿ ಎ ಅನ್ನುವಂಥ ಪರ್ಸನ್ ಕಾಲಮಲ್ಲಿ ಅಮೌಂಟ್ ಬರೆದು ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರಿಬೇಕು. ಓಕೆನಾ? ಸೊ ಇಷ್ಟೇ ಎಂಟ್ರಿ ಇಲ್ಲಿರುವಂಥದ್ದು ಡಿಸೊಲ್ಯೂಷನಲ್ಲಿ. ಇದಾದ ನಂತರ ನಾವೇನು ಮಾಡ್ತೀವಿ, 1 by 1 ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಮೊದಲು ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲಿ ಬಂದಿರುವಂಥ ಬ್ಯಾಲೆನ್ಸನ್ನು ಯಾವ ಕಡೆ ಬೇಕಿದ್ರೂ ಬರ್ಬೋದು, ಇಲ್ಲೂ ಶಾರ್ಟೇಜ್ ಬರ್ಬೋದು, ಇಲ್ಲೂ ಶಾರ್ಟೇಜ್ ಬರ್ಬೋದು. ಸೊ ಅದನ್ನು ನೆಕ್ಸ್ಟ್ ಅಕೌಂಟಿಗೆ, ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಕಡೆ ಶಾರ್ಟೇಜ್ ಬಂದರೆ ಪ್ರಾಫಿಟ್, ಈ ಕಡೆ ಶಾರ್ಟೇಜ್ ಬಂದರೆ ಲಾಸ್ ಆಗಿರುತ್ತೆ. ಸೊ ಅದನ್ನು ಅವರ ರೇಷಿಯೋದಲ್ಲಿ, ಅಂದರೆ 3/6, 2/6, 1/6 ಈ 12,000 ಏನು ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಇದರ ಟೋಟಲ್ 1,03,200 ಇತ್ತು, ಇದರ ಟೋಟಲ್ ಕಮ್ಮಿ ಇತ್ತು. ಸೊ ಅದರಲ್ಲಿ ಈ ಟೋಟಲನ್ನು ಲೆಸ್ ಮಾಡಿದ್ವಿ, 12,000 ಬಂತು ನಮಗೆ. ಇದನ್ನು 3:2:1 ಶೇರ್ ಮಾಡಿದ್ವಿ 3 ಪಾರ್ಟರಿಗೆ, 6,000, 4,000, 2,000 ಬಂತು. ಸೊ ಈಗ ಇದನ್ನು ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ 12,000 ಇತ್ತು, ಅದೇ ಸೇಮ್ 642ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ ಬೈ ರಿಯಲೈಸೇಷನ್ ಅಕೌಂಟ್, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೆದ್ವಿ. ಆ್ಯಂಡ್ ಈಗ ಇದಾದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಬಂದಿರೋ ಬ್ಯಾಲೆನ್ಸನ್ನು ನೆಕ್ಸ್ಟ್ ಅಕೌಂಟ್, ಅಂದರೆ ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಶ್ ಇದ್ದರೆ ಕ್ಯಾಶ್, ಬ್ಯಾಂಕ್ ಅಕೌಂಟ್ ಇದ್ದರೆ ಬ್ಯಾಂಕ್ ಅಕೌಂಟ್. ಸೊ ಟು ಕ್ಯಾಶ್ ಅಕೌಂಟ್, ಇದು ಫೈನಲ್ ಪೇಮೆಂಟ್ ಆಗಿರುತ್ತೆ. ಸೊ ಯಾವುದೇ ಬ್ಯಾಲೆನ್ಸ್ ಬರಲಿ, ಎಷ್ಟೇ ಬರಲಿ, ಅದನ್ನು ಡೈರೆಕ್ಟ್ಲಿ ಪೇಮೆಂಟ್ ಮಾಡ್ತಾರೆ. ಅಂದರೆ ಫರ್ಮ್ ಕ್ಲೋಸ್ ಆಗ್ತಾ ಇರೋದ್ರಿಂದ ಅದು ಪೇಮೆಂಟ್ ಆಗುತ್ತೆ ಪಾರ್ಟ್ನರ್ಸಿಗೆ. ಹಾಗಾಗಿ ಟು ಕ್ಯಾಶ್ ಅಕೌಂಟ್ ಅಂತ ಹಿಂದೆ ಬರೀಬೇಕು. ಸೊ ಈ ಒಂದು ಬ್ಯಾಲೆನ್ಸನ್ನು ನಾವು ನೆಕ್ಸ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಕ್ಯಾಶ್ ಬಂದಿದೆ ಅಂದಮೇಲೆ ಕ್ಯಾಶಲ್ಲಿ ಬೈ ಸೈಡಲ್ಲಿ ಎಂಟ್ರಿ ಬರಬೇಕು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು. ಈ ರೀತಿ ನೇಹಾ, ನಿಶಾ, ನವ್ಯ ಅಂತ 3 ಜನ ಇದ್ದಾರೆ. ಸೊ ಇವರಿಗೆ ಬಂದಿರೋ ಬ್ಯಾಲೆನ್ಸನ್ನು ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ನ ಔಟರ್ ಕಾಲಮಲ್ಲಿ ಬರಿಬೋದು, ಅಥವಾ ಸಿಂಗಲ್ ಆಗಿ ನೇಹಾಸ್ ಕ್ಯಾಪಿಟಲ್ ಅಕೌಂಟ್ 29,000, ನಿಶಾಸ್ ಕ್ಯಾಪಿಟಲ್ ಅಕೌಂಟ್ 21,000, ನವ್ಯಾಸ್ ಕ್ಯಾಪಿಟಲ್ ಅಕೌಂಟ್ 13,000, ಈ ರೀತಿ ಕೂಡ ಬರಿಬೋದು. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ಇದಿಷ್ಟು ಎಂಟ್ರಿ ಮಾಡಿದ ಮೇಲೆ ನಮಗೆ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಬೇಕು. ಈ ಸೈಡ್ ಟ್ಯಾಲಿ ಆಗಬೇಕು.
ಇನ್ ಕೇಸ್ ನಿಮಗೆ ಇದು ಟ್ಯಾಲಿ ಬಂದಿಲ್ಲ ಅಂತಂದರೆ ನೀವು ನಾನೀಗ ಹೇಳಿದ್ನಲ್ಲ ಇದೇ ಒಂದು ಮೆಥಡಲ್ಲಿ ಎಲ್ಲದನ್ನು ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಏನೇನಿತ್ತು, ಅಸೆಟ್ ರಿಯಲೈಸ್ ಆಗಿದ್ದಕ್ಕೆ, ಲ್ಯಾಬಿಲಿಟಿ ರಿಯಲೈಸ್ ಆಗಿದ್ದಕ್ಕೆ, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇ ಆಗಿದ್ದಕ್ಕೆ, ಇದು ಮೂರಕ್ಕೂ ಡಬಲ್ ಎಂಟ್ರಿ ಮಾಡಿದ್ದೀರಾ ಸೇಮ್ ಅಮೌಂಟಿಗೆ ಬೇರೆ ಅಕೌಂಟಲ್ಲಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಟೇಕನ್ ಓವರ್ ಮಾಡಿದ್ದಕ್ಕೆ ಡಬಲ್ ಎಂಟ್ರಿ ಮಾಡಿದ್ದೀರಾ ನೋಡ್ಕೊಳ್ರಿ. ಇಷ್ಟನ್ನು ನೋಡಿದರೆ ನಿಮ್ಮದು ಖಂಡಿತ ಅದು ಟ್ಯಾಲಿ ಆಗುತ್ತೆ. ಸೊ ಯಾವುದೇ ಟ್ಯಾಲಿ ಆಗದಿರೋ ಲೆಕ್ಕಕ್ಕೆ ನಾವು ಕೊನೆಯ ಒಂದು ಅರ್ಧ ಗಂಟೆನ ಇಟ್ಕೊಳ್ಬೇಕು. ಸೊ ಅದನ್ನು ಇನ್ನೊಂದು ಸರ್ತಿ ಸರಿಯಾಗಿ ನೋಡ್ತಾ ಬರಬೇಕು, ಏನು ಪ್ರಾಬ್ಲಮ್ ಆಗಿದೆ, ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ. ಸ್ಟಾರ್ಟಿಂಗಿಂದ ನೋಡಿದ್ರೆ ನಿಮಗೆ ಎಲ್ಲಿ ತಪ್ಪು ಮಾಡಿದ್ದೀರಿ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಬಟ್ ಅಷ್ಟು ಟೈಮನ್ನು ನೀವು ಉಳಿಸ್ಕೋಬೇಕು ಅಂದರೆ ಅಕೌಂಟೆನ್ಸಿಲಿ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಸ್ಪೀಡಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಸೊ ಈ ಒಂದು ಡಿಸೊಲ್ಯೂಷನ್ ಟಾಪಿಕ್ನ ರಿವಿಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಅಲ್ಲಿಗೆ 4 ಟಾಪಿಕ್ಗಳನ್ನು ನಾವು ರಿವಿಷನ್ ಮಾಡಿದ್ವಿ. ಸೊ ಈ 4 ಟಾಪಿಕ್ಗಳು ತುಂಬ ಈಸಿಯಾಗಿರುವಂಥ ಟಾಪಿಕ್ಗಳು. ನೀವು ಆದಷ್ಟು 3 ಕೇಳಿರ್ತಾರಲ್ಲ 4 ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಎಷ್ಟು ರೇಷಿಯೋ ಬರುತ್ತೆ ಅಷ್ಟು ರೇಷಿಯೋನ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ಕೂಡ ಡಿಸೊಲ್ಯೂಷನಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಬರುತ್ತೆ, ಅದಕ್ಕೆ ಎಲ್ಲೆಲ್ಲಿ ಇಫೆಕ್ಟ್ ಕೊಡಬೇಕು ಅನ್ನುವಂಥ ಡೀಟೇಲ್ಡ್ ವಿಡಿಯೋನ ನೋಡಿ ಅದನ್ನು ಕೂಡ ಕಲ್ತ್ಕೊಳ್ಳಿ. ಹಾಗೆ ಈ ಒಂದು ಇಶ್ಯೂ ಆಫ್ ಶೇರ್ಸ್ ಮೇಲೆ ಕೂಡ ಈ ಎಂಟ್ರೀಸ್ಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಫನ್ನಿ ಆಗಿರುವಂಥ ಒಂದು ವಿಧಾನನ ನಾನು ಆ ರಿವಿಷನ್ ಸೀರೀಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನೋಡಿ ನೀವು ಎಂಟ್ರೀಸ್ಗಳನ್ನು ನೆನ್ಪಿಟ್ಕೋಬೋದು. ಇನ್ನು ಕಾಮನ್ ಸೈಜ್ ಕಂಪ್ಯಾರಿಟಿವ್ಗೆ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ, ಕ್ಯಾಲ್ಕುಲೇಟರ್ ಟ್ರಿಕ್ಕನ್ನು. ಅದನ್ನು ನೋಡಿ ಕೂಡ ನೀವು ಕ್ಯಾಲ್ಕುಲೇಷನನ್ನು ಸ್ಪೀಡ್ ಮಾಡ್ಬೋದು. ಒಟ್ಟಾರೆಯಾಗಿ ಯಾವುದು ಈಸಿ ಆಗಿದೆ ಅದನ್ನು ಫಸ್ಟ್ ಅಟೆಂಡ್ ಮಾಡಿ. ಇದನ್ನೇ ಫಸ್ಟ್ ಮಾಡಬೇಕು ಅಂತ ಇರಲ್ಲ. ನೀವು ಸ್ವಾಪ್ ಮಾಡ್ಬೋದು, ಯಾವುದನ್ನು ಬೇಕಿದ್ರೂ ಫಸ್ಟ್ ತೊಗೊಬರ್ಬೋದು, ಯಾವುದನ್ನು ಬೇಕಿದ್ರೂ ನೆಕ್ಸ್ಟ್ ಮಾಡ್ಬೋದು. ಬಟ್ 12 ಮಾರ್ಕ್ಸಿನ ಸೆಕ್ಷನನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ಆ ಸ್ಟಾರ್ಟಿಂಗಿಂದ ಎಂಡ್ ತನಕ ಅದು 12 ಮಾರ್ಕ್ಸ್ ಸೆಕ್ಷನ್ನೇ ಆಗಿರಬೇಕು. ಆ 12 ಮಾರ್ಕ್ಸಿನ ಎಲ್ಲ ಕ್ವಶನ್ಗಳು ಮುಗಿದ ನಂತರ ಬೇರೆ ಸೆಕ್ಷನಿಗೆ ಹೋಗಿ ಎಂಡಲ್ಲಿ ನೀವು ಬೇಕಿದ್ರೆ ಯಾವ್ಯಾವುದನ್ನು ಎಕ್ಸ್ಟ್ರಾ ಬರಿಬೇಕಂತ ಇದ್ದೀರಿ ಅದನ್ನು ಮತ್ತೆ ಬರಿಬೋದು, ತೊಂದರೆ ಇಲ್ಲ. ಬಟ್ ಕ್ವಶನ್ ನಂಬರನ್ನು ಸರಿಯಾಗಿ ಹಾಕಿ ಯಾವುದು ಸ್ಪೀಡ್ ಕ್ಯಾಲ್ಕುಲೇಷನ್ ಆಗುತ್ತೋ ಅದನ್ನು ಫಸ್ಟು ಅಟೆಂಡ್ ಮಾಡ್ತಾ ಹೋಗಿ. ಸೊ ಇದಿಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಟು ಎಕ್ಸಾಮಲ್ಲಿ ಅಪ್ಲೈ ಮಾಡ್ತೀರಿ ಅಂತ ಅನ್ಕೋತೀನಿ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. Subscribe to Accountancy Easy Learn for more videos. I will be back with next video very soon. Until then, enjoy the learning.